ಮಾಧ್ಯಮಗಳಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ಅತ್ಯಂತ ಹೆಚ್ಚಿನ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಬಿಡದಿಯ ಒಂದು ಗ್ರೇಟರ್ ಬೆಂಗಳೂರಿನ ಟೌನ್ಶಿಪ್ನ ಜಾರಿಗೆ ತರ್ತಕ್ಕಂಥದ್ದಕ್ಕೆ ಇವತ್ತಿನ ಸರ್ಕಾರದಲ್ಲಿ ಕೆಲವು ತೀರ್ಮಾನಗಳು ಎಲೆಕ್ಟ್ರಿಫೈ ಸ್ಪೀಡಲ್ಲಿ ನಡೀತಾ ಇದೆ. ಅತ್ಯಂತ ವೇಗದಲ್ಲಿ ಈ ಒಂದು ಬೆಳವಣಿಗೆ ನಡೀತಾ ಇರತಕ್ಕಂಥದ್ದು. ಈ ರಾಜ್ಯದ ಮುಖ್ಯಮಂತ್ರಿಗಳು ಇದು ಕುಮಾರಸ್ವಾಮಿಯ ಕೂಸು ಅನ್ನೋದು ಬೇರೆ. ನಿನ್ನೆ ದಿನ ಈ ಗ್ರೇಟರ್ ಬೆಂಗಳೂರಿನ ಅಥಾರಿಟಿ ಏನಿದೆ ಇದರ ಪಿತಾಮಹ ಅಂತಕ್ಕಂಥದ್ದು ಅವರ ಹೇಳಿಕೆಯಲ್ಲಿರ್ತಕ್ಕಂಥದ್ದು, ಈಸ್ ದ ಮೇನ್ ಆರ್ಕಿಟೆಕ್ಚರ್ ಅಂತ ಹೇಳ್ಕೊಂಡಿದ್ದಾರೆ. ಹೇಳ್ತಾರೆ ಅವರು, HDK ಆರ್ಕಿಟೆಕ್ಟ್ ಆಫ್ ಬಿಡದಿ ಟೌನ್ಶಿಪ್ ಸೇಸ್ DKS ರೆಡಿ ಟು ರಿಲೀಸ್ ಡಾಕ್ಯುಮೆಂಟ್ಸ್ ಅಂತ ನಾನು ಹೇಳಿದ್ದೇನೆ ಅಂತಲೂ ಬರೆದಿದ್ದಾರೆ. ಇಲ್ಲಿ ಜಮೀನು ಹೇಗೆ ಒದಗಿಸಬೇಕು ಅಂತ ಹೇಳಿ ಅಂತಕ್ಕಂಥದ್ದು ಹೇಳ್ತಾರೆ. ನನ್ನನ್ನೇನೋ ಪಿತಾಮಹ ಅಂತ ಹೇಳ್ತಾರೆ. ಈ ಪ್ರಾಜೆಕ್ಟ್ನ ವಿಷಯದಲ್ಲಿ ಈಗಾಗಲೇ ಒಂದು ಸುದೀರ್ಘವಾಗಿ ಯಾವ್ಯಾವ ಹಂತದಲ್ಲಿ ಏನೇನು ಆಗಿದೆ ಅಂತಕ್ಕಂಥದ್ದನ್ನು ಮಾಧ್ಯಮದ ಸ್ನೇಹಿತರಿಗೆ ಕಾಪಿಗಳನ್ನು ರಿಲೀಸ್ ಮಾಡಿದ್ದಾರೆ. ಅದಿರಲಿ ಅದು ಆಮೇಲೆ ಹೇಳ್ತೀನಿ. ಯಾಕೆಂದರೆ ಕೆಲವು ಪತ್ರಿಕೆಗಳಲ್ಲಿ ಕಾಪಿಗಳು ರಿಲೀಸ್ ಆಗಿದೆ. ಯಾಕದನ್ನು ಹೇಳ್ತೀನಿ ಅಂದರೆ, ಈ ಪ್ರಾಜೆಕ್ಟ್ ವಿಷಯದಲ್ಲಿ ಯಾವ ರೀತಿಯಲ್ಲಿ ಹಿಂದೆ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಒಂದು ಪ್ರಮುಖವಾದಂಥ ಅಂಶ ಇಲ್ಲಿ. ನಾನು ಅದನ್ನು ಒಪ್ಕೊಂಡಿದ್ದೇನೆ. ಈ ಒಂದು ಕಾರ್ಯಕ್ರಮ ಇದಕ್ಕೆ ಚಾಲನೆ ಕೊಟ್ಟವನು ನಾನೇ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. 5 ಟೌನ್ಶಿಪ್ಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಪ್ರಾರಂಭಿಕ ಹಂತದಲ್ಲಿ ಮಾಡಿದ್ದು ನಾನೇ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಇಲ್ಲಪ್ಪ, ಅದ್ರಲ್ಲಿ ಪೇಪರ್ ಕಟ್ಟಿಂಗ್ ಅಲ್ಲ, ಪತ್ರಿಕೆಯಲ್ಲಿ ಅದು 5 ಟೌನ್ಶಿಪ್ ಒಂದು ಭಾಗ. ಇಲ್ಲಿ ಯಾವ್ಯಾವ ಹಂತದಲ್ಲಿ ಈ ಪ್ರೋಗ್ರಾಮ್ ಪ್ರಾರಂಭ ಆಯಿತು ಅಂತಕ್ಕಂಥದ್ದು ಒಂದು ಮಾಧ್ಯಮಗಳೇ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಬ್ರದರ್, ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಉದ್ದೇಶಿತ ಸಮಗ್ರ ಉಪನಗರ ಅಭಿವೃದ್ಧಿ ಯೋಜನೆಯ ಬಗ್ಗೆ ಕಾಲಾನುಕ್ರಮದ ವಿವರ ಅಂತೇಳಿ ಮಾಧ್ಯಮಗಳಿಗೆ ಅವರೇ ಮುಖ್ಯಮಂತ್ರಿಗಳ ಕಚೇರಿಯಿಂದ ಯಾವ್ಯಾವ ಡೇಟಲ್ಲಿ ಯಾವ್ಯಾವ ತಿಂಗಳಲ್ಲಿ ಯಾರು ಮುಖ್ಯಮಂತ್ರಿಗಳಿದ್ರೋ ಈ ಒಂದು ಪ್ರೋಸೆಸ್ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಕೆಲವು ಪತ್ರಿಕೆಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲ, ಮುಖ್ಯಮಂತ್ರಿ ಕಚೇರಿಯಿಂದ ಕೊಟ್ಟಿದ್ದಾರೆ. ನಿಮಗೆ 23/9/2006 ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ, ನಾನೇ ಮುಖ್ಯಮಂತ್ರಿ ಅವತ್ತು, ಬೆಂಗಳೂರು ಮಹಾನಗರ ಪ್ರದೇಶದಲ್ಲಿ ಹೊಸ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ತೀರ್ಮಾನ ಏನು ಮಾಡಿದೆ. ನಂದಗುಡಿ ಹೋಬಳಿ, ಕಸಬಾ ಹೋಬಳಿ ರಾಮನಗರ, ಬಿಡದಿ ಹೋಬಳಿ ರಾಮನಗರ, ಸೋಲೂರು ಹೋಬಳಿ ಮಾಗಡಿ, ಸಾದ್ನೂರು ಹೋಬಳಿ ಕನಕಪುರ. ಇದು 23/9/2006 ಮುಖ್ಯಮಂತ್ರಿಗಳ ಅವಧಿ ಕುಮಾರಸ್ವಾಮಿ ಇದ್ದಿದ್ದು ಅಂತಕ್ಕಂಥದ್ದು ಹೇಳಿದ್ದಾರೆ. ಮೊದಲನೇ ಪ್ರಾರಂಭ ಆದದ್ದು 18/10/2006 ಸರ್ಕಾರದ ಅಧಿಸೂಚನೆ ಈ 5 ಸಮಗ್ರ ಉಪನಗರ ಯೋಜನೆಯನ್ನು ಕೈಗೊಳ್ಳಲು ಅಧಿಸೂಚಿಸಲಾಗಿದೆ.
28/11/2006 ಸಮಗ್ರ ಉಪನಗರ ಯೋಜನೆಗೆ ಸಂಬಂಧಿಸಿದಂತೆ ಪ್ರಧಾನ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆಯವರ ಅಧ್ಯಕ್ಷತೆಯಲ್ಲಿ ಡಾಕ್ಯುಮೆಂಟೇಶನ್ ಕಮಿಟಿ ರಚಿಸಿ ಆದೇಶಿಸಲಾಗಿದೆ. ಕಾಪಿ ಕೊಡ್ತೀನಿ ನಿಮ್ಗಳಿಗೆ, ಮತ್ತೇನಾದ್ರು ನಿಮ್ಮ ಹತ್ರ ಇಲ್ಲದೆ ಇದ್ರೆ. ದೆನ್ 29/11/2006 ಉದ್ದೇಶಿತ ಟೌನ್ಶಿಪ್ ಯೋಜನೆಗಾಗಿ ಘೋಷಿಸಲ್ಪಟ್ಟ ಗ್ರಾಮಗಳಲ್ಲಿ ಯಾವುದೇ ಪ್ರಾಧಿಕಾರವಾಗಲಿ ಅಥವಾ ವ್ಯಕ್ತಿಯಾಗಲಿ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಪೂರ್ವಾನುಮತಿ ಪಡೆಯದೆ ಯಾವುದೇ ರೀತಿಯ ಅಭಿವೃದ್ಧಿಗೆ ಅನುಮತಿಸತಕ್ಕದ್ದಲ್ಲ, ಕೈಗೊಳ್ಳತಕ್ಕದ್ದಲ್ಲ ಅಂತಕ್ಕಂಥ ಹೇಳಿದ್ರು. ಒಂದು ಆದೇಶ ಹೊರಟಿದೆ. 28/6/2006 ಉಪನಗರವನ್ನು ಅಭಿವೃದ್ಧಿಸಲು ಅಧಿಕೃತ ಪಾಲುದಾರರನ್ನು ಗುರುತಿಸಲು ಜಾಗತಿಕ ಟೆಂಡರ್ಗಳನ್ನು ಕರೆಯಲಾಯಿತು. 11/6/2007 ಕನಕಪುರ ತಾಲೂಕಿನ ಆರೋಹಳ್ಳಿ ಹೋಬಳಿಯ ಒಡೆರಹಳ್ಳಿ ಮಂಡಲಹಳ್ಳಿ ಪೂರ್ಣಗ್ರಾಮ ಹೆಚ್ಚುವರಿ ಬಿಡದಿ ಸಮಗ್ರ ಉಪನಗರ ಯೋಜನೆಗೆ ವ್ಯಾಪ್ತಿಗೆ ಸೇರ್ಪಡೆಗೊಳಿಸಲಾಗಿದೆ. 11/6/2007 ಅಂದರೆ ಜೂನ್ ತಿಂಗಳು 11ನೇ ತಾರೀಕು 2007ನೇ ಇಸ್ವಿ. ಇದು ನನ್ನ ಅವಧಿಯ ಸಂದರ್ಭದಲ್ಲಿ ತೆಗೆದುಕೊಂಡಂಥ ಡೇಟ್ ವೈಸು, ಮಂತ್ಲಿ ವೈಸು ಅವರೇ ಕೊಟ್ಟಿದ್ದಾರೆ. ಈ ಕಾಪಿನೂ ನಿಮಗೆ ಕೊಡ್ತೀನಿ. ಇದಾದ ನಂತರ ಜುಲೈ ತಿಂಗಳಿನಲ್ಲಿ ಇದೇ 2007 ವಿಧಾನಸಭೆಯ ಕಲಾಪದಲ್ಲಿ ಸುದೀರ್ಘವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಧರ್ಮಸಿಂಗ್ ಅವರು, ಅವತ್ತಿನ ವಿರೋಧ ಪಕ್ಷದ ನಾಯಕರು, ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು, ಅದೇ ರೀತಿಯಲ್ಲಿ ಶ್ರೀರಾಮ್ ರೆಡ್ಡಿ ಅವರು, ಮಾಧುಸ್ವಾಮಿ ಅವರು, ಹೀಗೆ ಹಲವಾರು ಮುಖಂಡರುಗಳು ಸುದೀರ್ಘವಾಗಿ ಇದೇ ವಿಷಯನ ಚರ್ಚೆ ಮಾಡಿದ್ದಾರೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ 2005ರಲ್ಲಿ SEZ ಯೋಜನೆಗೆ ಒಂದು ಆಕ್ಟನ್ನು ಜಾರಿ ತರ್ತಾರೆ. ಎಲ್ಲ ರಾಜ್ಯದ ಚೀಫ್ ಸೆಕ್ರೆಟರಿಗಳಿಗೆ ಪತ್ರನೂ ಬರೀತಾರೆ. ಅವರ ಗಮನಕ್ಕೆ SEZ ಯಾವ ರೀತಿ ಇರಬೇಕು, ಅದರ ರೂಪುರೇಷೆಗಳೇನು. 60 ದಿವಸಗಳಲ್ಲಿ ಇಡೀ ದೇಶದಲ್ಲಿ ಹಲವಾರು ಭಾಗದಲ್ಲಿ ಈ SEZನ ಯೋಜನೆ ಅಡಿನಲ್ಲಿ ಭೂಮಿಗಳನ್ನು ಅಕ್ವೈರ್ ಮಾಡಬೇಕು. ಅದರ ಮುಖಾಂತರ ವಿದೇಶಗಳಿಗೆ ರಫ್ತು ಮಾಡತಕ್ಕಂಥ ಕಾರ್ಖಾನೆಗಳನ್ನು ಉತ್ತೇಜನ ಕೊಡಲಿಕ್ಕೆ, ಫಾರಿನ್ ಎಕ್ಸ್ಚೇಂಜ್ನ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಶಕ್ತಿಯನ್ನು ತುಂಬಿಸ್ಕೊಳ್ಳಲಿಕ್ಕೆ ಹಲವಾರು ರೀತಿಯ ಗೈಡ್ಲೈನ್ಸ್ ಕೊಟ್ಟು ಮಾಡಿದ್ದಾರೆ. ಅದೆಲ್ಲ ಸುದೀರ್ಘವಾಗಿ ನಿಮ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಅದೆಲ್ಲ ಒಂದು ಭಾಗ. ಅದರ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ರೂಲ್ 69ನಲ್ಲಿ ಜುಲೈ 31 ವಿಧಾನಸಭೆ ಕಲಾಪದಲ್ಲಿ ಚರ್ಚೆಗಳಾಗ್ತದೆ. ಜೂನ್ ತಿಂಗಳು 11ನೇ ತಾರೀಕು ಅದು ನನ್ನ ಕೆಲವು ತೀರ್ಮಾನಗಳೇನು ಮಾಡಿದ್ವು, ನನ್ನ ಅಧ್ಯಕ್ಷತೆಯಲ್ಲಿ ಇಲ್ಲ ನನ್ನ ಅವಧಿಯಲ್ಲಿ ಆದಂಥ ಕೆಲವು ತೀರ್ಮಾನಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಕಾಪಿನೂ ಕೊಡ್ತೀನಿ. ಅವರೇ ಕೊಟ್ಟಿರೋದು, ಇದು ನಾನು ಕೊಟ್ಟಿರೋದಲ್ಲ. ಏನು ಹೇಳಿ, 2006ರಿಂದ ನಮ್ಮ ಸರ್ಕಾರ ಮಾಡಿದ್ದು 2006. 2006ರಲ್ಲಿ ಜೂನ್ 11, 2007 ಇದು ನಾನು ಹೇಳ್ತಾ ಇದ್ದು ಕೊನೆ ಅಂಥದ್ದು. ಅದು ನಾನು ಮಾಡಿರ್ತಕ್ಕಂಥ ನಿರ್ಧಾರ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಇಲ್ಲಿ 2005ರಲ್ಲಿ SEZದು ಇಡೀ ದೇಶದಲ್ಲಿ ಆಗಬೇಕು ಅಂತೇಳಿ ಕೇಂದ್ರದಲ್ಲಿ ಅವತ್ತು UPA ಸರ್ಕಾರ ಅವರು ಡೈರೆಕ್ಷನ್ ಕೊಡ್ತಾರೆ ಇಡೀ ದೇಶದ ಎಲ್ಲ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ. ಅದರ ಆಧಾರದಲ್ಲಿ ಹಲವಾರು ಭಾಗದಲ್ಲಿ SEZ ಝೋನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ 1,16,000 ಎಕರೆ ಭೂಮಿನ ಬೆಂಗಳೂರು ಸುತ್ತಮುತ್ತ
ಅಕ್ವೈರ್ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದಾರೆ. ನೋಟಿಫಿಕೇಶನ್ ಮಾಡಬೇಕು, ಅಕ್ವೈರ್ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವ್ರ ಭಾಷಣ. ಕೈಗಾರಿಕಾ ಉದ್ದೇಶಕ್ಕಾಗಿ 5 ಉಪ ನಗರಗಳ ಸ್ಥಾಪನೆ ಅಂದರೆ ಈ ಟೌನ್ಶಿಪ್ಪು ಮತ್ತು SEZ ಹೆಸರಿನಲ್ಲಿ ಸರ್ಕಾರದ ನೀತಿಯನ್ನು ಸ್ಪಷ್ಟಪಡಿಸದೆ ಭಾರತ ಸರ್ಕಾರದ ಒಪ್ಪಿಗೆಯನ್ನು ಪಡೆದಿದ್ದೇವೆ ಎಂದು ವಾಸ್ತವವಾಗಿ ರಾಜ್ಯದ ರೈತ ವರ್ಗಕ್ಕೆ ಮಾರಕವಾಗುವ ಬಗ್ಗೆ ಇದು ಹೇಳಿರೋದು. ಕೇಂದ್ರ ಸರ್ಕಾರದ SEZ ಇಲ್ಲಿದಲ್ಲ, ಅವರು ಮಾಡಿರೋದು. ಈ 69ರ ಅಡಿನಲ್ಲಿ ಪ್ರಾರಂಭ ಆಗ್ತದೆ. ಇಲ್ಲಿ ಅವರು ಭಾಷಣ ಏನು ಮಾಡ್ತಾರೆ ಎಲ್ಲ ಕಡೆ, ಫಲವತ್ತಾದ ಜಮೀನನ್ನು ತೆಗೆದುಕೊಳ್ಳಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯ ಅವರು. ನನಗಿರುವ ಬ್ರೀಫನ್ನು ನಾನು ಹೇಳಿಬಿಡುತ್ತೇನೆ, ಆಮೇಲೆ ಅವರು ಮಾತನಾಡಲಿ ಅಂತ ಹೇಳಿ 2005ರಲ್ಲಿ ಒಂದು ಆ್ಯಕ್ಟನ್ನು ಕೂಡ ಮಾಡಿದ್ದಾರೆ. ಇಲ್ಲವೆಂದು ನಾವು ಹೇಳುವುದಿಲ್ಲ. ಆ್ಯಕ್ಟ್ ಮಾಡಿದ ತಕ್ಷಣವೇ ಕೇಂದ್ರ ಸರ್ಕಾರ ನಂದಗುಡಿ ಬಿಡುಗಡೆ ಮಾಡಿ ಎಂದು ಹೇಳಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಮಾಡಿ ಅಂತ ಅವರೇನು ಹೇಳಿಲ್ಲ, ನಾವು ಅದು ಹೇಳಿದ್ರು ಅಂತ ಹೇಳ್ತಾ ಇಲ್ಲ. ಇದೆಲ್ಲ ಮಾತಾಡ್ಕೊಂಡು ಹೋಗಿ ಅವ್ರು ಏನು ಹೇಳ್ತಾರೆ, 1,19,000 ಎಕರೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಕೇವಲ 16-17 ತಿಂಗಳಿನಲ್ಲಿ 1,19,000 ಎಕರೆ ಭೂಮಿನ ಅಕ್ವೈರ್ ಮಾಡಿ SEZ ಹೆಸರಿನಲ್ಲಿ, ಟೌನ್ಶಿಪ್ ಹೆಸರಿನಲ್ಲಿ ದೊಡ್ಡ ದೊಡ್ಡ ಡೆವಲಪ್ಮೆಂಟ್ಗಳೇ ಕೊಟ್ಟ ನಿದರ್ಶನಗಳು ಇನ್ನೆಲ್ಲೂ ಇಲ್ಲ. ನಿಮಗೆ ಉತ್ತರ ಕೊಡೋದಕ್ಕೆ ಅವಕಾಶ ಇದೆ, ನಂತರ ಹೇಳಿ ಅಂತ ಹೇಳಿದ್ರು. ನಮ್ಮ BJP JDSನ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಬಂದು ಕೇವಲ ಕೆಲವು ತಿಂಗಳಿನಲ್ಲಿ 1,19,000 ಎಕರೆ ಭೂಮಿನ ಅಕ್ವೈರ್ ಮಾಡೋದಕ್ಕೆ ಹೊರಟಿದ್ದೀರಿ ಹೆಸರಿನಲ್ಲಿ, ಇದು SEZ ಟೌನ್ಶಿಪ್ ಹೆಸರಿನಲ್ಲಿ. ಇದೇನು ಹೇಳ್ತಾರೆ, ಅದ್ರ ಜೊತೆಗೆ ಇನ್ನೊಂದು ಪದ ಬಳಸ್ತಾರೆ ಅವರು. KC ರೆಡ್ಡಿ ಅವರು ಪ್ರಥಮವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಪ್ ಟು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿರೋವರೆಗೆ ಈ ಕೈಗಾರಿಕೆಗಳಿಗೆ ಭೂಮಿಗಳನ್ನು ವಶಪಡಿಸ್ಕೊಂಡಿರ್ತಕ್ಕಂಥದ್ದು, ಭೂಸ್ವಾಧೀನ ಮಾಡಿರೋದು ಕೇವಲ 18,000 ಎಕರೆ. ಅವ್ರು ಭಾಷಣ ಮಾಡಿರೋದು ಸಿದ್ದರಾಮಯ್ಯನವರು ಮತ್ತು ಈಗಿನ ಮುಖ್ಯಮಂತ್ರಿಗಳು ಎಲ್ಲರೂ ಮಾತಾಡಿದ್ದಾರೆ. ಕೇವಲ 18,000 ಎಕರೆ KC ರೆಡ್ಡಿ ಕಾಲದಿಂದ ಧರ್ಮಸಿಂಗ್ ಕಾಲದವರೆಗೆ. ನೀವು ಅಧಿಕಾರಿಗೆ ಬಂದು ಕೇವಲ 5-6 ತಿಂಗಳಲ್ಲಿ 1,19,000 ಎಕರೆ ನೀವು ಅಕ್ವೈರ್ ಮಾಡಕ್ಕೆ ಹೊರಟಿದ್ದೀರಿ ಅಂತ ನಮ್ಮ ಮೇಲೆ ಚಾರ್ಜು. ಆಮೇಲೆ ಅದೇನೋ ಸುಳ್ಳು ಪಳ್ಳು ಏನೇನೋ ಹೇಳ್ಕೊಂಡವ್ರು ಇವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ, ಎಲ್ಲ ಆಗಿದೆ. ಆಗ ಶಿವಕುಮಾರ್ ಅವರು ಹೇಳ್ತಾರೆ, ಅವರು ಕಟ್ಟ ಸುಬ್ರಹ್ಮಣ್ಯಂ ನಾಯ್ಡು ಅವರು, ನಾವು 56,000 ಎಕರೆ ಟೋಟಲ್ಗೆ ಅಕ್ವೈರ್ ಇನ್ನೂ ಮಾಡಿಲ್ಲ, ನಾವು ಪ್ರಾರಂಭ ಮಾಡಬೇಕು ಅಂತ ಇದ್ದೇವೆ ಅಂತಕ್ಕಂಥ ಹೇಳ್ತಾರೆ. ಇವೆಲ್ಲ ಅಧಿಸೂಚನೆ ಹೊರಡಿಸಬೇಕು ಅಂತ. ಈಗ ಅಲ್ಲಿದೆ 60,000 ಎಕರೆ. ಇಲ್ಲಿ ಆ SEZನ ಆ್ಯಕ್ಟ್ ಬಂದ ಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಕ್ವೈರ್ ಮಾಡಿದ್ರಲ್ಲ ಲ್ಯಾಂಡ್ಗಳು. ಹರಿಯಾಣದಲ್ಲಿ 44,000 ಎಕರೆ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಎಲ್ಲದರದ್ದು ಮಾಹಿತಿ ಇಲ್ಲಿದೆ. ಅಸೆಂಬ್ಲಿಲಿ ಮಾತಾಡಿದ್ದಾರೆ. ಅದೆಲ್ಲ ನಿಮಗೆ ಸುಮ್ಮನೆ ಭಾಳ ಚರ್ಚೆ ಮಾಡ್ಕೊಂಡು ನಿಮಗೂ ತಲೆ ಬಿಸಿ ಮಾಡಲ್ಲ. ಆದರೆ ಅವತ್ತು SEZ ರಚನೆ ಆಯಿತು. ಅದರ ಅಡಿನಲ್ಲಿ, ಟೌನ್ಶಿಪ್ ಅಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಲ್ಯಾಂಡ್ ಅಕ್ವೈರ್ ಮಾಡಲಿಕ್ಕೆ ಹೋಗಿದ್ದು ನಮ್ಮ ಕಾಲದಲ್ಲಿ 9ನೇ ಸ್ಥಾನದಲ್ಲಿದ್ದೇವೆ ದೇಶದಲ್ಲಿ. ಅದನ್ನು ಅಸೆಂಬ್ಲಿಯಲ್ಲಿ ಮಾತನಾಡಿದ್ದೆ ನಾನು. 9ನೇ ಸ್ಥಾನದಲ್ಲಿ ನಾವಿದ್ದೇವೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ಲ್ಯಾಂಡ್ ಅಕ್ವೈರ್ ಮಾಡಲಿಕ್ಕೆ ಹೊರಟಂಥದ್ದು. ಇದರ ಮಧ್ಯದಲ್ಲಿ ಈ ಒಂದು ಸತ್ಯಶೋಧನಾ ಸಮಿತಿ ಅಂತ ಬೇರೆ ಒಂದು ಮಾಡಿಬಿಟ್ಟಿರ್ತಾರೆ. ಹೇಳ್ತಾ ಇದ್ದೀನಲ್ಲ, ಹಲವಾರು ಬಾರಿ ಹೇಳಿದ್ದೀನಿ ನಿಮಗೆ. ಈ ಸತ್ಯಶೋಧನಾ ಸಮಿತಿ ಒಂದು ವರದಿನೂ ಕೊಡ್ತಾರೆ ಪಾಪ ಅವರು. ಅದ್ರ ಮೇಲೇ ಇವರು 69ರ ಅಡಿ ಏನು ತರ್ತಾರೆ ಇದನ್ನು. ಇಲ್ಲಿ ಆ ಸಂದರ್ಭದಲ್ಲಿ ಶಿವಕುಮಾರ್ ಅವರು ಏನು ಹೇಳ್ತಾರೆ, ನೋಡಿ ನಾಯ್ಡು ಅವರೇ, ನಿಮ್ಮ ವಾದ ಏನು ಬೇಕಾದರೂ ಇರಲಿ, ಇದು ನಮ್ಮ ಪಕ್ಷದ ಕ್ರೆಡಿಬಿಲಿಟಿ ವಿಚಾರ. ಅದಕ್ಕೋಸ್ಕರ ಸತ್ಯಶೋಧನಾ ಸಮಿತಿಯ ವಿಚಾರ
ಕ್ರೆಡಿಬಿಲಿಟಿ ವಿಚಾರ. ಅದಕ್ಕೋಸ್ಕರ ತಾವು ತಮ್ಮ ಅಧಿಕಾರಿಗಳ ಬಳಿ ಏನು ಪೇಪರ್ಸ್ ಇವೆ, ಅವರು ಏನು ಪ್ರಪೋಸ್ ಮಾಡಿದ್ದಾರೆ, ನಿಮ್ಮ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ನವರು, KADB ಅವರು, BNRDA ಟೌನ್ಶಿಪ್ನವರು ಏನು ಪ್ರಪೋಸ್ ಮಾಡಿ ಘೋಷಣೆ ಮಾಡಿದ್ದಾರೆ, ಇವೆರಡನ್ನೂ ಲೆಕ್ಕ ಮಾಡಿ ನೀವು ಉತ್ತರ ತನ್ನಿ ಅಂತಲೇ ಹೇಳ್ಕೊಂಡು ಹೋದ್ರು. ಅದೆಲ್ಲ ಇರಲಿ. ಇಲ್ಲಿ ಸದನ ಸಮಿತಿಯ ರಿಪೋರ್ಟ್ ಸುಳ್ಳು ಅಂತಕ್ಕಂಥದ್ದು ನಾವು ಸಾಬೀತು ಮಾಡಿದ್ದೀವಿ. ಅದ್ರ ಜೊತೆಗೆ ಅವ್ರು ಮೈನು ಚರ್ಚೆ ಮಾಡ್ತಕ್ಕಂಥದ್ದೇ ಸದನ ಸಮಿತಿ ಬಗ್ಗೆ. ಇದಾದಮೇಲೆ ಇವ್ರು ಏನು ಹೇಳ್ತಾರೆ, ಈಗ ಇವರು ಬಿಡದಿ ಟೌನ್ಶಿಪ್ ಹೊರಟಿದಾರಲ್ಲ, ಪಾಪ ಈಗ ಅವ್ರು ಹೇಳ್ತಕ್ಕಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ರಾಮನಗರದ ಬಿಡದಿಯಲ್ಲಿರುವ ರೈತರು ಎಲ್ಲರೂ ಒಪ್ಪಿದ್ದಾರೆಯೇ, ಅವರೇ ರೈತರನ್ನು ಕರೆದು ಅನೇಕ ಬಾರಿ ಸಭೆ ಮಾಡಿದ್ದಾರೆ, ಯಾವ ರೈತನಾದರೂ ನಾನು ಜಮೀನು ಕೊಡುತ್ತೇನೆ ಎಂದು ಒಪ್ಪಿಗೆ ಕೊಟ್ಟಿದ್ದಾನೆಯೇ, ಅವರ ಮನಸ್ಸಿಗೆ ವಿರುದ್ಧವಾಗಿ, ಅವರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಾವು ಜಮೀನು ಕೊಡುವುದಿಲ್ಲ, ಅಲ್ಲಿ ತೆಂಗು ಬೆಳೆ ಇದೆ, ರೇಷ್ಮೆ ಬೆಳೆ ಇದೆ, ಭತ್ತ ಬೆಳೆಯುತ್ತಿದ್ದಾರೆ, ತರಕಾರಿ ಬೆಳೆಯುತ್ತಿದ್ದಾರೆ, ಪುಷ್ಪೋದ್ಯಮ ಇದೆ, ಪುಷ್ಪೋದ್ಯಮ ನೂರಾರು ವರ್ಷಗಳಿಂದ ಅದನ್ನು ನಂಬಿಕೊಂಡೇ ಬದುಕಿ ಬಂದಿರುತ್ತಂಥವರು ಅಲ್ಲೇ ಏಕೆ ಮಾಡಬೇಕು? ಇಂದು ಈ ಕಾರಣಕ್ಕಾಗಿ ಬೆಂಗಳೂರು ಸುತ್ತ ಇಷ್ಟೊಂದು ಜಮೀನನ್ನು ಮಾಡಿಕೊಂಡು ಅವರು ಯಾರೋ ಟೌನ್ಶಿಪ್ ಮಾಡೋದಕ್ಕೆ ತೆಗೆದುಕೊಳ್ತಾರೆ. ಇದೆಲ್ಲ ಭಾಷಣ ಮಾಡ್ಕೊಂಡು ಹೋಗವ್ರೆ ನಮ್ಮ ಸಿದ್ದರಾಮಯ್ಯನವರು. ಪರ್ವತ ಅವ್ರದ್ದು ಹೇಳ್ತೀನಿ, ಸಿದ್ದರಾಮಯ್ಯ ಹೇಳಿರೋದು. ಅಲ್ಲಿ ಅತ್ಯಂತ ಪುಷ್ಪೋದ್ಯಮ ಬೆಳೆ ಬೆಳೀತಿದ್ದಾರೆ, ಭತ್ತ ಬೆಳೀತಾ ಇದ್ದಾರೆ, ಅಡಿಕೆ ಬೆಳೆದಿದ್ದಾರೆ, ರೇಷ್ಮೆ ಬೆಳೆದಿದ್ದಾರೆ, ಎಲ್ಲ ಹೇಳ್ಕೊಂಡವ್ರೆ. ಇದೆಲ್ಲ ಆದಮೇಲೆ ಏನು ಹೇಳ್ತಾರೆ, ಕೆಲವು ಮಧ್ಯವರ್ತಿಗಳು ರೈತರಿಗೆ ಪಾಪ ಆಸೆಯನ್ನು ಹುಟ್ಟಿಸೋದು, ಅಮಿಷಗಳನ್ನು ಹುಟ್ಟೋದು, ಇವತ್ತು ಈ ರೀತಿ ಆಸೆಗಳನ್ನು ಹುಟ್ಟಿ ಇವತ್ತು ರೈತರು ನಿರ್ಗತಿಕರನ್ನಾಗಿ ಮಾಡುವಂಥದ್ದು. ಇವರು ಬೆಂಗಳೂರು ಸುತ್ತ ಇವತ್ತು ಫರ್ಟೈಲ್ ಲ್ಯಾಂಡ್ಗಳು ಇರುವಂಥದ್ದು, ತರಕಾರಿಗಳನ್ನು ಬೆಳೆಯುವಂಥ ಜಾಗ, ಇದೆಲ್ಲ ಮತ್ತೆ ಪುನಃ ಹೇಳ್ಕೊಂಡು ಇದೆಲ್ಲ ಮಾಡಬಾರ್ದು ಅನ್ನೋದಕ್ಕೆ ಅವ್ರು ಹೇಳ್ಕೊಂಡು ಹೋಗ್ತಾರೆ. ಯಾಕಿದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಂದರೆ, ಅವತ್ತಿನ ಅಸೆಂಬ್ಲಿನಲ್ಲಿ ಏನೇನು ನಾನು ಮುಖ್ಯಮಂತ್ರಿ ಇದ್ದಾಗ ಚರ್ಚೆಗಳನ್ನು ಇದೇ ಕಾಂಗ್ರೆಸ್ ಪಕ್ಷದವರು ಚರ್ಚೆ ಮಾಡಿದ್ದಾರೆ, ಆ ಹಿನ್ನೆಲೆಯಲ್ಲಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಿ ಶಿವಕುಮಾರ್ ಅವ್ರದ್ದು ಕೇಳಿದ್ರಲ್ಲ, ಏನು ಹೇಳ್ತಾರೆ, ಮುಖ್ಯಮಂತ್ರಿಗಳ ಧೈರ್ಯಕ್ಕೆ ನಾನು ಮೆಚ್ಕೋತೀನಿ, ಏಕೆಂದರೆ ಈ ಸರ್ಕಾರ ಬಂದ ದಿನದಿಂದಲೂ ಪ್ರತಿ ಹಂತದಲ್ಲಿಯೂ ಕೂಡ ನಮ್ಮದು ರೈತರ ಸರ್ಕಾರ, ರೈತರ ಪರವಾಗಿ ನಿಂತುಕೊಳ್ಳುತ್ತೇವೆ, ರೈತರ 1 ಎಕರೆ ಭೂಮಿಯೂ ಹೋಗಲಿಕ್ಕೆ ಬಿಡುವುದಿಲ್ಲ ಎಂದು ಅನೇಕ ಸಂದರ್ಭಗಳಲ್ಲಿ ಮಾಡಿರುವ ವಾದಗಳನ್ನು ನಾವು ಕೇಳಿದ್ದೇವೆ ಅಂತ ಹೇಳಿ ಅರ್ಕಾವತಿ ಲೇಔಟ್ಗಾಗಿ ಇದೆಲ್ಲ ಮಾಡಿದಾಗ ಇವರೆಲ್ಲ ವಿರೋಧ ಮಾಡಿದ್ರು. ಅದೆಲ್ಲ ಹೇಳ್ಕೊಂಡೋಗಿ ಇವರು ಹೇಳ್ತಾರೆ, ಬೆಂಗಳೂರು ಮತ್ತು ಬೆಂಗಳೂರು ನಗರ ಜಿಲ್ಲೆಯಲ್ಲಿ 1,50,000 ಎಕರೆ, 1,60,000 ಎಕರೆ ಜಮೀನು ನೀವು ಅಕ್ವಿಷನ್ ಮಾಡಿಬಿಟ್ಟಿದ್ದೀರಿ, ಹಂಚಿಬಿಟ್ಟಿದ್ದೀರಿ ಅಂತ ಹೇಳಿ ಇವ್ರ ಭಾಷಣ. ಇದಾದಮೇಲೆ ಬೆಂಗಳೂರು ಉತ್ತರದಲ್ಲಿ, ಕನಕಪುರದಲ್ಲಿ, ಮಾಗಡಿಯಲ್ಲಿ, ದೊಡ್ಡಬಳ್ಳಾಪುರದಲ್ಲಿ, ಹೊಸಕೋಟೆಯಲ್ಲಿ, ದೇವನಹಳ್ಳಿ, ರಾಮನಗರ, ಈಗ ಹಲವು ಭಾಗದಲ್ಲಿ ನೋಟಿಫಿಕೇಶನ್ ಆಗಬೇಕು ಅಂತ ಪ್ರಸ್ತಾವನೆ ಕಳಿಸಿರುವಂಥ ದಾಖಲೆ ನಮ್ಮ ಹತ್ತಿರ ಇದೇನು ವಿಚಾರ ನಾವು ಹೇಳುತ್ತಿದ್ದೇವೆ ಅಂತ ಹೇಳ್ಕೊಂಡೋಗಿ ಇಲ್ಲಿ ಅವರು ನೀರಿನ ಸಮಸ್ಯೆ ಇದೆ, ಬಿಡದಿ ಟೌನ್ಶಿಪ್ ಪ್ರಾರಂಭ ಮಾಡಿದ್ದಾರೆ, ನಾವು ನೋಟಿಫಿಕೇಶನ್ ಮಾಡಿಸಿರೋದು ಹೇಳುತ್ತಾರೆ, ನಗದು ಮಾಡಿದ್ದೀರಿ, ಒಂದು ಹೊಸ ಮಾದರಿ ಪ್ಯಾಕೇಜ್ ಕೊಟ್ಟಿದ್ದೀರಿ, ಅದೆಲ್ಲ ಹೇಳ್ಕೊಂಡು ಹೋದರು. ನಿಮಗೆ ಒಂದು ವಿಷಯ ಹೇಳ್ತೀನಿ, ಇವತ್ತು ಇವ್ರೇನು ಮಾಡೋಕ್ಕೆ ಹೊರಟಿದ್ದಾರಲ್ಲ, ಅಲ್ಲಿ ಹೌಸಿಂಗ್ ಬೋರ್ಡ್ ಕಾಲೋನಿ ಮಾಡಿದ್ರು ಬಿಡದಿ ಹತ್ರನೇ, ಸೋಮಣ್ಣ ಅವರು ಮಂತ್ರಿಗಳಿದ್ದಾಗ ಹೌಸಿಂಗ್ ಬೋರ್ಡ್ BJP ಸರ್ಕಾರದಲ್ಲಿ. ಇವತ್ತಿನವರಿಗೆ ಒಂದು ಸೈಟ್ ಸೇಲ್ ಆಗಿಲ್ಲ, ಒಂದು ಮನೆ ಕಟ್ಟಿಲ್ಲ ಹೌಸಿಂಗ್ ಬೋರ್ಡ್ನಲ್ಲಿ, ರೈತರ ಜಮೀನು ತಗೊಂಡು. ಅದು ಬೇಕಾದ್ರೆ ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ ಏನಾಗಿದೆ ಅಂತೇಳಿ. ಇಲ್ಲಿ ಏನೋ ಅವರು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೇಲೆ ಏನೋ ಭಾಳ ಲಘುವಾಗೆಲ್ಲ ಮಾತಾಡ್ಕೊಂಡವ್ರೆ. ಇದೆಲ್ಲ ಹೇಳ್ತಾ ಇರೋದು, ಅದನ್ನೇ ನಾನು ಹೇಳ್ತಾ ಇರೋದು. ಇಲ್ಲಿ ಏನು ಮಾತಾಡಿದ್ದಾರೆ ಅನ್ನೋದಕ್ಕೆ, ರಿಯಲ್ ಎಸ್ಟೇಟ್ ವ್ಯಾಪಾರಕ್ಕೆಲ್ಲ SEZ ಆಗಬೇಕಾದ್ರೆ ಹೊರಗಡೆ ಆಗಬೇಕು, ಬೆಂಗಳೂರು ಸುತ್ತಮುತ್ತ ಇರುವಂಥ
ಇದೇ ಶಿವಕುಮಾರ್ ಇರುವಂಥ ಜಮೀನು ರಿಯಲ್ ಎಸ್ಟೇಟ್ ವ್ಯಾಪಾರಕ್ಕಲ್ಲ, ರಸ್ತೆ ಅಥವಾ ಏನೋ ಒಂದು ಉತ್ತಮವಾದ ಕೆಲಸಕ್ಕಿದ್ದರೆ ರೈತರು ತಲೆಬಾಗುತ್ತಾನೆ. ಆದರೆ ತನ್ನ ಜಮೀನನ್ನು ಬಲವಂತವಾಗಿ ತೆಗೆದುಕೊಳ್ಳುವುದು ಎಂದರೆ ಈ ಏರಿಯಾವನ್ನು ನೋಟಿಫಿಕೇಶನ್ ಮಾಡಿದಂಥ ಸಂದರ್ಭದಲ್ಲಿ, ಒಂದು ಹಳ್ಳಿಯನ್ನು ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ 700 ಹಳ್ಳಿಗಳು, ರಾಮನಗರವು, ಸೋಲೂರು ಇದೆಲ್ಲ ಹೇಳಿದ್ರು. ನೀನು ನಿನ್ನದು ನೋಟಿಫಿಕೇಶನ್ ಆಗುತ್ತಿದೆ ನೋಡಲಿ ಬರೆದು ಬಿಟ್ಟಿದ್ದಾರೆ ಅಂತ ಇವ್ರಿಗೆ ಕೆಲವು ರೈತರ ಹತ್ರ ಭೂಮಿ ಲಪಟಾಯಿಸ್ತಾರೆ ಅನ್ನೋದಕ್ಕೆ ಇವ್ರು ಹೇಳ್ಕೊತಾರೆ. ದೊಡ್ಡ ದಂಧೆ ನಡೆಯುತ್ತಿದೆ, ಇದರ ಬಗ್ಗೆ ದೊಡ್ಡ ತನಿಖೆ ಆಗಬೇಕು. ನಮ್ಮ ಅಧಿಕಾರಿಗಳು ಇದಕ್ಕೆ ಮನ್ನಣೆ ಕೊಡಬಾರದು. ನಮ್ಮ ರೈತನ ಭೂಮಿಯನ್ನು, ಸ್ವಾಭಿಮಾನವನ್ನು ಕಾಪಾಡಲಿಕ್ಕೆ ಈ ಸರ್ಕಾರ ಬದ್ಧವಾಗಬೇಕು. ಏನು ಅವರ ಹಿಂದೆ ಘೋಷಣೆ ಮಾಡುತ್ತಿದ್ದಾರೋ ಇದು ರೈತರ ಮಕ್ಕಳ ಸರ್ಕಾರ, 1 ಎಕರೆ ರೈತರ ಜಮೀನನ್ನು ನಾವು ಕೊಡುವುದಿಲ್ಲ, ರೈತರು ಹಾಳಾಗೋದಕ್ಕೆ ಬಿಡುವುದಿಲ್ಲವೆಂದು ಏನು ಅವರು ಒಂದು ವಚನವನ್ನು ಈ ರಾಜ್ಯದ ಜನತೆಗೆ ಕೊಟ್ಟಿರೋ ಆ ವಚನವನ್ನು ಅವರು ಪಾಲನೆ ಮಾಡಬೇಕು. ಇದೆಲ್ಲ ಅವರ ಭಾಷಣ. ಇಲ್ಲಿ ಫಲವತ್ತಾದ ಭೂಮಿ ಅಂತೆಲ್ಲ ಅವರೇ ಹೇಳ್ಕೊಂಡು ಹೋಗ್ತಾರೆ. ತಾವು ವಚನಬದ್ಧರಾಗಿದ್ದೀರಿ, ಈ ರಾಜ್ಯದಲ್ಲಿ ರೈತನನ್ನು ಉಳಿಸುತ್ತೇನೆಂದು ತಾವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀರಿ. ಪ್ರತಿ ಹಂತದಲ್ಲೂ ಈ ರೈತನನ್ನು ಬದುಕಿಸುತ್ತೇನೆಂದು ಹೇಳಿದ್ದೀರಿ. ರೈತರೇ ನನ್ನ ಉಸಿರು ಎಂದು ಹೇಳಿದ್ದೀರಿ. ಇದೆಲ್ಲ ಭಾಷಣದಲ್ಲಿ ಹೇಳ್ಕೊಂಡು ಹೋದ್ರು ನನ್ನ ಬಗ್ಗೆ. ಇವತ್ತು ಇದು ಮಾಡ್ತಾ ಇರೋ ತಪ್ಪು ಅಂತ ಹೇಳಿ ಇದು ಯಾತಕ್ಕೆ ನಿಮ್ಮ ಮುಂದಿಟ್ಟೆ? ಇಲ್ಲಿ ನನ್ನ ಮೇಲೆ ಅಪಾದನೆ ಮಾಡ್ತಾ ಇದ್ದಾರಲ್ಲ, ಕುಮಾರಸ್ವಾಮಿ ಪಿತಾಮಹ ಇದಕ್ಕೆ ಅಂತ ಹೇಳಿ. ಇಲ್ಲಿ ನಿಮಗೆ ಒಂದು ಮಾತು ಹೇಳ್ತೀನಿ, ಇದು ಹೇಳದ್ನಲ್ಲ 2007 ಜುಲೈ 29, 30, 31 ನಡೆದಿರೋ ಚರ್ಚೆ ವಿಧಾನಸಭೆ ಕಲಾಪದಲ್ಲಿ. ಇದಕ್ಕೆ ನಾನೇನು ಉತ್ತರ ಕೊಟ್ಟಿದ್ದೀನಿ? ಅದು ನಾನು ಏನು ಹೇಳ್ತೀನಿ, ಯಾವುದಾದ್ರೂ ಭೂ ಸ್ವಾಧೀನ ಮಾಡಬೇಕಾದ್ರೆ ಕೆಲವು ಗೈಡ್ಲೈನ್ಸನ್ನು ನಾವೇನು ಆಚರಣೆ ಮಾಡಬೇಕು ಅಂತೇಳಿ ಮಾಡಿದ್ದೀವಿ ಅಟ್ಟಿನ ಸಂದರ್ಭದಲ್ಲಿ ಅದೆಲ್ಲವನ್ನ ಹೇಳಿ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನೇನು ಮಾಡಿದ್ದಾರೆ ಅದನ್ನು ಸಹ ನಾನು ಡೀಟೇಲ್ ಚರ್ಚೆ ಮಾಡಿದ್ದೀನಿ ವಿಧಾನಸಭೆ ಕಲಾಪದಲ್ಲಿ. ಹಿಂದಿನ ಸರ್ಕಾರಗಳಲ್ಲಿ ಏನೇನಾಗಿದೆ ಅಂತ ಹೇಳಿ ದೇವೇಗೌಡರ ಬಗ್ಗೆ ಪಾಪ ಮಾತಾಡಿರ್ತಾರೆ. ರಕ್ತ ಎಲ್ಲ ಬಸ್ದೋಯ್ತಾ ಅಂತ ಸಿದ್ದರಾಮಣ್ಣವ್ರು ಹೇಳಿರ್ತಾರೆ. ಅದನ್ನೇ ಕೊಡ್ತೀನಿ ಬ್ರದರ್. ಏನು ಹೇಳ್ತೀನಿ, ನನ್ನನ್ನು ಆಶೀರ್ವಾದ ಮಾತು 89 ಅದು ನಾನು ಅಸೆಂಬ್ಲಿಲಿ ಏನು ಹೇಳಿದ್ದೀನಿ ಅಂತ ಹೇಳ್ಬಿಡ್ತೀನಿ ಬ್ರದರ್. ಮೇಜರ್ ಪಾಯಿಂಟ್ಸ್ ಹೇಳ್ತೀನಿ ಬ್ರದರ್. ನಾವು ಮಣ್ಣಿನ ಮಕ್ಕಳು ಎಂದು ಹೆಸರು ಹೇಳಿಕೊಂಡು, ರೈತರ ಹೆಸರು ಹೇಳಿಕೊಂಡು ಇಲ್ಲಿ ಅಧಿಕಾರಕ್ಕೆ ಬಂದು ಕುಳಿತಿದ್ದೇವೆ. ರೈತರನ್ನು ಮರೆಯುವ ಕೆಲಸಕ್ಕೆ ಹೋಗಿಲ್ಲ. ಅದನ್ನು ಸದನದ ಸದಸ್ಯರ ಗಮನಕ್ಕೆ ತರಲು ಬಯಸುತ್ತಿದ್ದೇನೆ. ಸ್ವೇಚ್ಛಾಚಾರವಾಗಿ SC ವಿಚಾರವಾಗಿ ತೀರ್ಮಾನ ಮಾಡುವುದಕ್ಕೆ ಹೋಗುವುದೂ ಇಲ್ಲ. ಈ ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ನಾನು ಬಯಸುತ್ತೇನೆ. 3/3/2006 ಇಸ್ವಿಯಲ್ಲಿ ಕಳೆದ ಮಾರ್ಚ್ ತಿಂಗಳಿನಲ್ಲಿ ನಾವೊಂದು ನಿರ್ಧಾರ ಮಾಡಿದ್ದೇವೆ, ಸುತ್ತೋಲೆ ಹೊರಡಿಸಿದ್ದೇವೆ. KADB ವತಿಯಿಂದ ಕೈಗಾರಿಕಾ ಉದ್ದೇಶಗಳಿಗೆ ಜಮೀನುಗಳನ್ನು ಭೂಸ್ವಾಧೀನ ಮಾಡಲು ಅನುಸರಿಸಬೇಕಾದ ವಿಧಾನಗಳ ಬಗ್ಗೆ ನಾನು ಎಲ್ಲ ಹೇಳುವುದಿಲ್ಲ. ಇಲ್ಲಿ ಕೆಲವು ವಿಷಯಗಳನ್ನು ತರುತ್ತೇನೆ. ಪ್ರಾಥಮಿಕ ಅಧಿಸೂಚನೆ ತಯಾರಿಸುವ ಮೊದಲು ಭೂ ಮಾಲೀಕರಿಂದ ಸರ್ವೆ ನಂಬರ್ ವಾರು ಅಳತೆ ಮಾಡಿಸಿ ಜಂಟಿ ಅಳತೆ ಕಾರ್ಯವನ್ನು ನಿರ್ವಹಿಸಿದ ನಂತರವೇ ಪ್ರಾಥಮಿಕ ಅಧಿಸೂಚನೆ ಹೊರಡಿಸುವುದು. ಇದೆಲ್ಲ ಹೇಳ್ಕೊಂಡು ಹೋಗಿ ಬ್ರದರ್. ಅದು ದೊಡ್ಡವ್ರ ಬಗ್ಗೆ ಮಾತಾಡೋದೆಲ್ಲ ಅದನ್ನೇನು ಬೇಡ, ಚರ್ಚೆ ಮಾಡಲ್ಲ. ಈಗ ನಾವು ಎಲ್ಲಿ ಔಟ್ಸೈಡ್ನಲ್ಲಿ ಏನು SZ ಯಾವ್ಯಾವ ಜಿಲ್ಲೆಗಳಲ್ಲಿ ಮಾಡಿದ್ವಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ BMRDಯಿಂದ ರಾಮನಗರ ತಾಲೂಕು ಬಿಡಿದಲ್ಲಿ ನಾನು ಈ ಪ್ರಾಜೆಕ್ಟ್ ಬರಬೇಕೆಂದು ಹೇಳಿ ನಮ್ಮ ಅಧಿಕಾರಿಗಳು ಚಿಂತನೆಯನ್ನು ನಡೆಸಿದ್ದಾರೆ. ಇದರಲ್ಲಿ ರೈತರನ್ನು ಒಕ್ಕಲೆಬ್ಬಿಸಬೇಕೆಂದು ಅಲ್ಲ. ರೈತರು ಬಹಳ ಆಕ್ರೋಶದಲ್ಲಿ ಮಾತನಾಡುತ್ತಿದ್ದಾರೆಂದು ಹೇಳುತ್ತಿದ್ದರು. ನನಗೆ ಓಟು ಕೊಟ್ಟಿರುವಂಥ ಪುಣ್ಯಾತ್ಮರು ಅವರು. ನಾನು ಅವರನ್ನು ಒಕ್ಕಲೆಬ್ಬಿಸಿ ಅವರ ಮನಸ್ಸಿಗೆ ನೋವು ಕೊಟ್ಟು ಅಲ್ಲಿ ಟೌನ್ಶಿಪ್ ಮಾಡುವಂಥ ಅವಶ್ಯಕತೆ ಇಲ್ಲ.
ಇವತ್ತು ಅವರು ನನ್ನ ಹತ್ತಿರ ಚರ್ಚೆ ಮಾಡಿದ್ದಾರೆ. ಇವತ್ತು ಕೇವಲ ರಾಜಕೀಯಕ್ಕೋಸ್ಕರವಾಗಿ ಬೇರೆ ರೀತಿಯಲ್ಲಿ ಬಣ್ಣ ಕಟ್ಟಲಿಕ್ಕೆ ಹೋಗುವ ರೀತಿಯಲ್ಲಿ ಹೋರಾಟ ಮಾಡುವವರಿದ್ದರೆ ನೀವು ಹೋರಾಟವನ್ನು ಮಾಡಬಹುದು. ಟೌನ್ಶಿಪ್ ಮಾಡ್ತಕ್ಕಂಥ ಕೆಲಸ ಇಲ್ಲ ಅಂತಕ್ಕಂಥ ಕ್ಲಿಯರಾಗಿ ಹೇಳ್ತೀನಿ. ಇದು ಆಗಸ್ಟ್ 1, 2007 ಹೇಳಿರ್ತಕ್ಕಂಥದ್ದು ನಾನು ಅಸೆಂಬ್ಲಿ ಒಳಗೆ. ಇವರ ಎಲ್ಲ ಒಂದು ಪ್ರಶ್ನೆಗಳಿಗೆ ರೈತರ ಭೂಮಿನ ಒಕ್ಕಲೆಬ್ಸಕ್ಕೆ ಹೋಗಿದ್ದೀರಿ. ಇದೆಲ್ಲ ಹೇಳಿದ್ರಲ್ಲ, ಅಟ್ಯಾಕ್ ಮಾಡಿದ್ರಲ್ಲ ಸಿದ್ದರಾಮಯ್ಯನವರು, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಎಲ್ಲರೂ ಸಹ. ಅದಕ್ಕೆ ನಾನು ಕೊಟ್ಟಿರ್ತಕ್ಕಂಥ ಅಸೆಂಬ್ಲಿಯ ಪ್ರೊಸೀಡಿಂಗ್ಗಳು ಇಲ್ಲೇ ಇದೆ. ಹೌದು, ಆಗಸ್ಟ್ನಲ್ಲಿ ಕ್ಲಿಯರ್ ಮಾಡಿದ್ದೀನಿ ನಾನು. ಇದು ಇಲ್ಲ, ಆಗಸ್ಟ್ನಲ್ಲಿ ಕ್ಲಿಯರ್ ಆಯ್ತಲ್ಲ ಬ್ರದರ್, ನಾನು ಮಾತು ಹೇಳಿದ್ದೆ. ಅದಾದ ಮೇಲೆ ಇಲ್ಲಿ ಇದು ನನ್ನ ಪ್ರೊಸೀಡಿಂಗ್ ಇದೆಲ್ಲ ನಡೆದಿರೋದು 2006ರಲ್ಲಿ, 6-7 ನಡೆದಿರೋದು. ಇಲ್ಲಿ 11/6/2007 ನನ್ನ ಪಾತ್ರ ಇಲ್ಲ ಅಷ್ಟೇ. ಈ DLF ಕಂಪ್ನಿದು ಇದೆಯಲ್ಲ, 400 ಕೋಟಿ ದುಡ್ಡು ಕಟ್ಟಿದ್ರಲ್ಲ, ಆಮೇಲೆ ಈ ಬಿಡ್ಡಿಂಗ್ ಪ್ರೋಸೆಸ್ನಲ್ಲಿ ಒಂದು 20 ಜನಕ್ಕೆ ಅರ್ಜಿ ತಗೊಂಡೋಗಿರ್ತಾರೆ. ಬಟ್ ಬಿಡ್ಡಿಂಗ್ ಪ್ರೋಸೆಸ್ನಲ್ಲಿ ಅರ್ಜಿ ಹಾಕೋದು DLFನವ್ರು ಒಬ್ಬನೇ ಅಲ್ವಾ ಸರ್? ಅವನು 400 ಕೋಟಿನ DLF ಸಲ್ಲಿಸಿದ ಬಿಡ್ಡನ್ನು ಒಪ್ಪಿ DLF ಲಿಮಿಟೆಡ್ ಸಂಸ್ಥೆಯನ್ನು ಡೆವಲಪ್ಮೆಂಟ್ ಪಾರ್ಟ್ನರ್ ಆಗಿ ಆದೇಶ ಮಾಡಿರೋದಷ್ಟೇ. ಅದು ಅವನ್ನೇನು ಆದೇಶ ಮಾಡಿದ್ರು, ಇದು ನಾನು ಮುಖ್ಯಮಂತ್ರಿ ಇದ್ದಾಗ ಆಗಿಲ್ಲ, ರಾಷ್ಟ್ರಪತಿಗಳ ಆಡಳಿತ ಇತ್ತಲ್ಲ, ಆ ಸಂದರ್ಭದಲ್ಲಿ ಮತ್ತೆ ಅದೆಲ್ಲ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಒಡಂಬಡಿಕೆ ಆಗಿರೋದು ರಾಷ್ಟ್ರಪತಿಗಳ ಆಡಳಿತ ಇದ್ದಾಗ, ರಾಜ್ಯಪಾಲರ ಆಡಳಿತದಲ್ಲಿ ಇದು ನಡೆದಿರ್ತಕ್ಕಂಥದ್ದು. ನಮ್ಮ ಕಾಲದಲ್ಲಿ ಆಗಿಲ್ಲ ಇದು. ನಂತರ 2009ರಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಬಂದು ದುಡ್ಡು ಅವ್ರಿಗೆ ವಾಪಸ್ ಕೊಡ್ತಾರೆ. ಯಾಕೆಂದರೆ ಜಾಗತಿಕ ಆರ್ಥಿಕ ಮಟ್ಟದಲ್ಲಿ ಸ್ವಲ್ಪ ಹಣದ ಕೊರತೆಗಳು ಪ್ರಾರಂಭ ಆಯ್ತಲ್ಲ, ಅದು DLFನವ್ರು ಬ್ಯಾಕ್ಔಟ್ ಆದರು. ಬಡ್ಡಿ ಸಮೇತ ಅವರಿಗೆ 2009ರಲ್ಲಿ ದುಡ್ಡು ವಾಪಸ್ ಕೊಟ್ಟರು. ಅದು ಅಲ್ಲಿಗೆ ಮುಗಿದೋದ ಅಧ್ಯಾಯ ಬ್ರದರ್. ಅದು ನಂತರ 10, 11, 12 ಇವೆಲ್ಲ ಇದೆ, ನಿಮಗೆ ಕಾಪಿ ಕೊಟ್ಬಿಡ್ತೀನಿ. ಇಲ್ಲಿ ಪಿತಾಮಹ ಅಂತ ಏನು ಹೇಳ್ತಾರೆ, ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಏನು ಮಾಡಿದ್ರು, ಆಮೇಲಿಂದ ಬಸವರಾಜ ಬೊಮ್ಮಾಯಿ ಅವರು ಏನು ಮಾಡಿದ್ದಾರೆ ಅವ್ರ ಕಾಲದಲ್ಲಿ, ಇವೆಲ್ಲ ಅವರೇ ಕೊಟ್ಬಿಟ್ಟವ್ರೆ. ನಾನು ಈ ಪ್ರೋಗ್ರಾಮ್ ಮಾಡೋದಾದರೆ ಇದನ್ನು ಕಂಟಿನ್ಯೂ ಮಾಡಬೇಕು ಅನ್ನೋದು ನನಗೆ ಉದ್ದೇಶವೇ ಇದ್ದಿದ್ರೆ, ಇವರು ಏನೇನು ಮಾಡಿದ್ದಾರಲ್ಲ 2018ವರೆಗೆ, 18ಕ್ಕೆ ನಾನು ಮುಖ್ಯಮಂತ್ರಿ ಆದೆ, ವಾರ್ ಫುಟಲ್ಲಿ ಮಾಡಿ ಅವತ್ತು ನಾನು ತೀರ್ಮಾನ ಮಾಡಿವೆ, ನೋಟಿಫಿಕೇಶನ್ ಮಾಡಿದೆ. ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿರೋದು ಯಾವಾಗ? ಪ್ರಿಲಿಮಿನರಿ ನೋಟಿಫಿಕೇಶನ್ನು 2025 ಮಾರ್ಚ್ ತಿಂಗಳಿನಲ್ಲಿ. ಅಲ್ಲಿದೆ ನೋಡಿ, ಪ್ರಿಲಿಮಿನರಿ ನೋಟಿಫಿಕೇಶನ್ ತೆಗೀರಿ. ಅಲ್ಲಿ ಇಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ನು 25ರಲ್ಲಿ ಮಾಡಿದ್ದು ಇದೇ ಶಿವಕುಮಾರ್ ಅವರ ಘನ ಅಧ್ಯಕ್ಷತೆಯಲ್ಲಿ. ಅಲ್ಲಿವರೆಗೆ ಯಾವುದೇ ರೀತಿಯ ರೈತರ ಭೂಮಿಯನ್ನು ಪಡೆಯತಕ್ಕಂಥ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿಲ್ಲ. 2025ನೇ ಇಸ್ವಿವರೆಗೆ 20 ವರ್ಷದಿಂದ ನಡೀತಾ ಇದೆ ಇದು ಬಿಡದಿ ಟೌನ್ಶಿಪ್ಪು. 12/3/2025ಕ್ಕೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿರ್ತಕ್ಕಂಥದ್ದು. ಫೈನಲ್ ಈಗ 2026 10/6/2026 ಈಗ ಫೈನಲ್ ನೋಟಿಫಿಕೇಶನ್ ಮಾಡಿದ್ದಾರೆ. ಇಲ್ಲಿ ಅದೆಂಥದ್ದು ರೆಡ್ ಝೋನು ಅಂತಾರಲ್ಲ, ಈಗ ಇಲ್ಲೆಲ್ಲ ಇಟ್ಟಿದ್ದೀನಲ್ಲಪ್ಪ. ರೆಡ್ ಝೋನ್ ಅಂದ್ರೆ ಅರ್ಥ ಏನು? ಕುಮಾರಸ್ವಾಮಿ ರೆಡ್ ಝೋನ್ ಯಾಕೆ ಕೈ ಬಿಡಲಿಲ್ಲ ಇದು ಹೇಳ್ತಾರೆ. ಇಲ್ಲಿ ಪ್ರಶ್ನೆ 2006ನೇ ಇಸ್ವಿ ಯಾವೊಂದು ಮಾಸ್ಟರ್ ಪ್ಲ್ಯಾನ್ನ ನಾವು ಮಾಡಬೇಕು ಬೆಂಗಳೂರಿನ ಸುತ್ತಮುತ್ತದಲ್ಲಿ, CDP ಪ್ಲ್ಯಾನು ನಾನು ಮುಖ್ಯಮಂತ್ರಿ ಆಗೋವರೆಗೆ ಹಿಂದೆ ಇದ್ದಂಥ ಸರ್ಕಾರಗಳು ಅದನ್ನು ಪ್ರತಿ 15 ವರ್ಷಕ್ಕೊಂದ್ಸಲ ಏನು ಮಾಡಬೇಕಾಗಿತ್ತು, ಮಾಡಿರಲಿಲ್ಲ. ಬಹುಶಃ ದೇವೇಗೌಡರ ಕಾಲದಲ್ಲಿ CDP ಪ್ಲ್ಯಾನ್ ಅಪ್ರೂವ್ ಆಗಿತ್ತು. ಅದು ಹೊರತುಪಡಿಸಿ
ಮತ್ತೆ 15 ವರ್ಷದಲ್ಲಿ ಯಾವ ಸರ್ಕಾರಗಳು CDP ಪ್ಲಾನ್ ಮಾಡಿರಲಿಲ್ಲ. ನಂತರ ನಾನು ಬಂದ ಮೇಲೆ CDP ಪ್ಲಾನ್ಗೆ ಅಪ್ರೂವಲ್ ಕೊಟ್ಟೆ. ಏಕೆಂದರೆ ಪ್ರತಿ 15 ವರ್ಷಕ್ಕೆ ಒಂದು ಬಾರಿ ಬೆಂಗಳೂರಿನ ಸುತ್ತಮುತ್ತ ಡೆವಲಪ್ಮೆಂಟ್ ಯಾವ ರೀತಿ ಇರಬೇಕು ಅಂತಕ್ಕಂಥ ಒಂದು CDP ಪ್ಲ್ಯಾನ್ ರೆಡಿ ಮಾಡ್ತಾರೆ. ಆ CDP ಪ್ಲ್ಯಾನ್ ಏನು ರೆಡಿ ಮಾಡಿದ್ರು ಅದರ ಆಧಾರದ ಮೇಲೆ ಕೆಲವು ಭಾಗ ಗ್ರೀನ್ ಝೋನು, ರೆಡ್ ಝೋನು, ಯಾವುದು ಕೆಲವೆಲ್ಲ ಅದು ಆ ಒಂದು ಗೈಡ್ಲೈನ್ಸಲ್ಲಿ ಬರ್ತಕ್ಕಂಥದ್ದು. ಈಗ CDP ಮಾಡಿದ್ದ ಇದನ್ನು ರೆಡ್ ಝೋನ್ ಮಾಡಿದ್ರಿಂದ ಏನು ಅಪರಾಧ ಮಾಡಿದ್ದೀನಿ ನಾನು? ರೆಡ್ ಝೋನ್ ಮಾಡಿದ್ರಿಂದ ಅದಿರೋದು ಯಾತಕ್ಕೆ? ಇಲ್ಲೆಲ್ಲ ಇಟ್ಟಿದ್ದೀನಿ ಒಂದು 100 ಬಾರಿ ಹೇಳಿದ್ರು ರೆಡ್ ಝೋನ್ ಯಾಕೆ ತೆಗಿಲಿಲ್ಲ ಕುಮಾರಸ್ವಾಮಿ? ನನ್ನೇನೋ ಹೇಳೋರೆ. ಅಯ್ಯೋ ನಾನೇನಾದ್ರೂ ತೆಗೆದುಬಿಟ್ರೆ ನಾನು ಡಿನೋಟಿಫಿಕೇಶನ್ ಮಾಡಿ ನಾನು ಜೈಲಿಗೆ ಹೋಗಲ್ಲ. ಡಿನೋಟಿಫಿಕೇಶನ್ ಮಾಡೋದಿದೆಯಲ್ಲ ಬ್ರದರ್, ಅದು ಯಾವಾಗ ಹೋಯ್ತಾರೆ ಡಿನೋಟಿಫಿಕೇಶನ್? ಅದಕ್ಕೆ ಸಿದ್ದರಾಮಯ್ಯನವರು ಈಗ ರೀಡು ಮಾಡಿ 500 ಎಕರೆ ಅರ್ಕಾವತಿ ಲೇಔಟಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ರಲ್ಲ, ಏನು ಜೈಲು ಹೋದ್ರ? ಕಳಿಸಿದ್ದೀರಾ? ಯಾವಾಗ ಇದು ಹೋಗೋದು ಡಿನೋಟಿಫಿಕೇಶನ್ ವಿಷಯದಲ್ಲಿ? ಯಾರಾದರೂ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಯಾರೋ ಸತ್ತಿರ್ತಕ್ಕಂಥ ಪ್ರಾಪರ್ಟಿನ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಸತ್ತಿರೋ ವ್ಯಕ್ತಿದು ಹೆಬ್ಬೆಟ್ನ ತೋರಿಸ್ಕೊಂಡು ಡಿನೋಟಿಫಿಕೇಶನ್ ಮಾಡಿಸ್ಕೊತಾರಲ್ಲ, ಅವರು ಜೈಲಿಗೆ ಹೋಗ್ತಾರೆ. ಬಹುಶಃ ಅದು ಭಯ ಆಗಿರ್ಬೇಕು ಅವರಿಗೆ, ಅದಕ್ಕೆ ಭಯ ಪಡಿಬೇಕು. ಇಲ್ಲಿ ರೈತರು ಭೂಮಿ ಡಿನೋಟಿಫಿಕೇಶನ್ ಮಾಡೋಕ್ಕೆ ಇಲ್ಲಿದೆ, ಇಲ್ಲಿ ಡಿನೋಟಿಫಿಕೇಶನ್ ಮಾಡಿ ಯಾವ ಥರ ಹೋಗ್ಬೋದು ಅಂತೇಳಿ ಉಳ್ಕೊಳ್ಳೋದಕ್ಕೆ ಪಾಪ ವ್ಯಕ್ತಿ ಏನೇನು ಮಾಡಿದ್ರು ಆ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರೆ ಅದು ಗೊತ್ತು ನನಗೆ. ಇಲ್ಲಿ ಸಾರ್ವಜನಿಕವಾಗಿ ರೈತರನ್ನ ಉಳಿಸೋದಕ್ಕೆ ಡಿನೋಟಿಫಿಕೇಶನ್ ಮಾಡಿದ್ರೆ ಯಾರು ಜೈಲಿಗೆ ಕಳಿಸಲ್ಲ. ಈ ರೆಡ್ ಝೋನ್ ಇದೆಯಲ್ಲ, ಈ ರೆಡ್ ಝೋನ್ ಯಾತಕ್ಕೆ, ಅದರ ಉಪಯೋಗಗಳೇನು ಅಂತಕ್ಕಂಥದ್ದು ಇಲ್ಲಿದೆ. ಯಾತಕ್ಕೆ ಪದೇ ಪದೇ ರೆಡ್ ಝೋನ್ ಹೇಳ್ತೀರಿ? ಈ ರೆಡ್ ಝೋನ್ನ ಅನಾಹುತಗಳು ಏನಿದೆ ಹೇಳಿ, ಅನುಕೂಲಗಳು ಅನಾಹುತಗಳು. ಪದೇ ಪದೇ ಆ ಪದ ಬಳಸ್ತಿರಲ್ಲ. ಇಲ್ಲಿ ಪರಮೇಶ್ವರ್ ಏನು ಹೇಳ್ತಾರೆ, ನಾನೇ ಮುಖ್ಯಮಂತ್ರಿ ಇದ್ದಾಗ 2018ರಲ್ಲಿ ಮಾಗಡಿ ವಿಧಾನಸಭಾ ಕ್ಷೇತ್ರದ 38 ಹಳ್ಳಿಗಳನ್ನು ಒಳಗೊಂಡಂತೆ ಒಟ್ಟು 9,178 ಎಕರೆ ರೈತರ ಜಮೀನನ್ನು ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕಾಗಿ ಅಧಿಸೂಚನೆ ಮೂಲಕ ಸ್ವಾಧೀನಪಡಿಸಿಕೊಂಡಿದ್ದು ರೈತರಿಗೆ ಪರಿಹಾರ ನೀಡದೇ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯಾ? ಪ್ರಶ್ನೆ. ಸರ್ಕಾರದ ಆದೇಶ ಸಂಖ್ಯೆ ಸೋ ಅಂಡ್ ಸೋ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಬಿಡದಿ 700 ಇವೆಲ್ಲ ಏನು ಹೇಳಿದ್ದಾರೆ, ಪ್ರಾಯೋಗಿಕವಾಗಿ ಟೌನ್ಶಿಪ್ ಆಗಿ ಅಭಿವೃದ್ಧಿಪಡಿಸಿ ಸರ್ಕಾರದ ಅನುಮೋದನೆ ನೀಡಲಾಗಿರುತ್ತದೆ. ಸದರಿ ಆದೇಶಗಳ ರೀತಿಯ ರಾಮನಗರ ತಾಲೂಕು ಬಿಡದಿ ಹೋಬಳಿಯ 9 ಗ್ರಾಮಗಳು ಈ ಒಂದು ವ್ಯಾಪ್ತಿಯಲ್ಲಿದ್ದು ಈ ಜಮೀನುಗಳ ಭೂಸ್ವಾಧೀನ ಕುರಿತು ಇಲ್ಲಿಯವರೆಗೆ ಯಾವುದೇ ಅಧಿಸೂಚನೆಗಳಾಗಿರುವುದಿಲ್ಲ ಮತ್ತು ಭೂಸ್ವಾಧೀನ ಪಡಿಸಿಕೊಂಡಿರುವುದಿಲ್ಲ. ಭೂಸ್ವಾಧೀನ ಪಡಿಸಿಕೊಳ್ಳದೇ ಇರುವುದರಿಂದ ಪರಿಹಾರ ನೀಡಿರುವುದಿಲ್ಲ. ಇದು ಪರಮೇಶ್ವರ್ ಅವರು ನನ್ನ ಸರ್ಕಾರದಲ್ಲೇ ಉಪಮುಖ್ಯಮಂತ್ರಿಗಳಾಗಿ ಕೊಟ್ಟಿರತಕ್ಕಂಥ ಉತ್ತರ ವಿಧಾನಸಭೆ ಕಲಾಪದಲ್ಲಿ. ಆಮೇಲೆ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕಾಗಿ ವಶಪಡಿಸಿಕೊಂಡಿರುವ ಜಮೀನನ್ನು ವಾಪಸ್ ರೈತರಿಗೆ ಬಿಟ್ಟುಕೊಟ್ಟು ಕೃಷಿಯೇತರ ಚಟುವಟಿಕೆಗಳನ್ನು ಕೈಗೊಳ್ಳಲು ಅವಕಾಶ ನೀಡಲಾಗುವುದೇ ಅಂತ ಪ್ರಶ್ನೆ. ಭೂಸ್ವಾಧೀನ ಪಡಿಸಿಕೊಳ್ಳದೇ ಇರುವುದರಿಂದ ಅನ್ವಯಿಸುವುದಿಲ್ಲ. ಭೂಸ್ವಾಧೀನದಿಂದ ಜಮೀನು ಬಿಟ್ಟುಕೊಟ್ಟ ರೈತರು ಅನುಭವಿಸುತ್ತಿರುವ ಜ್ವಲಂತ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು? ಅನ್ವಯಿಸಲ್ಲ. ಇದು ಅವರು ಕೊಟ್ಟಿರ್ತಕ್ಕಂಥ ಉತ್ತರ. ಕುಮಾರಸ್ವಾಮಿ ಏನೋ ಹೊಡೆದ್ಬಿಟ್ಟು ಎಲ್ಲ ಮುಗಿಸ್ಬಿಟ್ಟಿದ್ದ. ಇದೇನು ಹೇಳ್ತೀರಿ ಸ್ವಾಮಿ? ಈಗ ನಿಮ್ಗೆ ಯಾಕೆ ಈ ಹುಚ್ಚು ಬಂತು? ಅವತ್ತು ರೈತರನ್ನು ಉಳಿಸಿ ಫಲವತ್ತಾದ ಭೂಮಿ, ತೆಂಗಿನ ಗಿಡ ಇದೆಲ್ಲ ಅವತ್ತು ಭಾಷಣ ಮಾಡಿದಾರಲ್ಲ 2007ರಲ್ಲಿ ಜುಲೈ ತಿಂಗಳಲ್ಲಿ. ಎಲ್ಲೋಯ್ತು ನಿಮ್ಮ ಮಾತು? ಈಗ ಅವ್ರನ್ನ ನೋಟಿಫಿಕೇಶನ್ ಹೊಡಿಸೋರ್ಲ ಒಂದು ಕೊಡ್ತೀವಿ ಸರ್. ಅದಲ್ಲ ಅದು ಬೇಡ ನನಗೆ, ಅದು ಬೇಡ. ಒಂದು ರೆಡ್ ಮಾರ್ಕ್ ಮಾಡಿದ್ದೀವಿ. ಇಲ್ಲಿ ಅವ್ರು ಏನು ಹೇಳ್ತಾರೆ,
ಪಾಪ ಅಯ್ಯೋ ತರಲಿಲ್ಲ ಇನ್ನೊಂದು ಅವರು ಈಗೇನು ಹೊರಡಿಸೋರಲ್ಲ ಕ್ಯಾಬಿನೆಟ್ ನೋಟು ಇಲ್ಲಿ ಹೇಳ್ತಾರೆ ಈ ಡಿಸಿಷನ್ ಆಫ್ ದ ಅಥಾರಿಟಿ ಹ್ಯಾಸ್ ಬಿನ್ ಅಕ್ಸೆಪ್ಟೆಡ್ ಬೈ ಎ ಮೆಜಾರಿಟಿ ಆಫ್ ದ ಲ್ಯಾಂಡ್ ಓನರ್ಸ್. ಈ ಕ್ಯಾಬಿನೆಟ್ ಮುಂದೆ ತಂದಿರೋದು ಅಲ್ಲಿದೆ ನೋಡಿ, ಇಲ್ಲಿ 4,500 ಇವೆಲ್ಲ ಅಬ್ಜೆಕ್ಷನ್ ರೈಸ್ ಮಾಡಿದ್ರು ರೈತರುಗಳು, ನಾವು ಭೂಮಿ ಕೊಡಲ್ಲ ಅಂತ ಹೇಳಿ. 4,500 ಅರ್ಜಿ ಇದೆ, ಒಬ್ಬ ರೈತನಿಗೆ ಉತ್ತರ ಕೊಟ್ಟಿಲ್ಲ ಇವರು. ಒಂದ್ಸಲ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಸಭೆ ಕರೀತಾರೆ, ಎಲ್ಲ ಈ ಪುಡಾರಿಗಳನ್ನ ಕರ್ಕೊಂಡೋಗಿ ಒಳಗಡೆ ಕೂರಿಸ್ಕೊಂಡು ಜಿಲ್ಲಾಧಿಕಾರಿ ಕಚೇರಿ ಒಳಗೆ ನಿಜವಾದ ರೈತರು ಹೋದರೆ ಜಿಲ್ಲಾಧಿಕಾರಿ ಕಾಂಪೌಂಡಿಂದ ಹೊರಗಡೆ ನಿಲ್ಲಿಸ್ತಾರೆ, ಗೂಂಡಾಗಳನ್ನ ಬಿಟ್ಟು ಎದುರಿಸ್ತಾರೆ. ಇಲ್ಲಿ ಇವ್ರು ಮಾಡಿರ್ತಕ್ಕಂಥದ್ದು ಇಲ್ಲಿ ಇದೆಲ್ಲ ರೈತರು ಕೊಟ್ಟಿರೋ ಅರ್ಜಿ. ಇದು ಯಾವಾಗ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಬೇಕು ಅಂತ ಹೊರಟ್ರಲ್ಲ 2025 6 ನವೆಂಬರ್ 25 ಕೊಟ್ಟಿರೋದು ಅಬ್ಜೆಕ್ಷನ್. ಇಲ್ಲಿ ಅಬ್ಜೆಕ್ಷನ್ ಕೊಟ್ಟಿರೋದು ಜಿಲ್ಲಾಧಿಕಾರಿಗಳ ಕಚೇರಿಗೆ 6/11/2025 ಕೊಟ್ಟವರೆಲ್ಲ ಹಲವಾರು ಜನ. ಇದಕ್ಕೆ ಒಬ್ಬ ರೈತನಿಗೆ ಉತ್ತರ ಕೊಟ್ಟಿಲ್ಲ ಇವರು. ಇದನ್ನೆಲ್ಲ ತಗೊಂಡೋಗಿ ಇಟ್ಕೊಂಡ್ಬಿಟ್ರಲ್ಲೇ. ಇದು ಈ ಸರ್ಕಾರ ಅದೆಂಥದ್ದು ಎಂತ ನೆನ್ನೆ ಏನೋ ಹೇಳೋರಿಲ್ಲ, ಪ್ರಜಾಸೇವೆ ಇದು ಮಾಡ್ತಾರಂತಲ್ಲ ಕ್ಯಾಬಿನೆಟ್. ಇದೆಯಾ ಪ್ರಜಾಸೇವೆ ಮಾಡೋದು? ಇದೆಯಾ ಪ್ರಜಾಸೇವೆ? ಇಲ್ಲಿ ಏನು ಹೇಳಿದ್ರು, ಮೆಜಾರಿಟಿ ಆಫ್ ದ ಲ್ಯಾಂಡ್ ಓನರ್ಸ್ ಒಪ್ಕೊಂಡ್ರು ಅಂತ ಹೇಳ್ತಾರೆ. ಅಮಾಂಗ್ ದ ಪ್ರೈವೇಟ್ಲಿ ಓನ್ಡ್ ಲ್ಯಾಂಡ್ಸ್ ನೋಟಿಫೈಡ್ ಫಾರ್ ಅಕ್ವಿಸೇಷನ್, ದ ಲ್ಯಾಂಡ್ ಓನರ್ಸ್ ಹ್ಯಾವ್ ಎಕ್ಸ್ಪ್ರೆಸ್ಡ್ ದೇರ್ ವಿಲ್ಲಿಂಗ್ನೆಸ್ ಟು ರಿಸೀವ್ ಕಾಂಪನ್ಸೇಷನ್ ಇನ್ ಕ್ಯಾಶ್ ಫಾರ್ 50% ಅಂತೆ ಆಫ್ ದ ಲ್ಯಾಂಡ್ ಅಂಡ್ ಡೆವಲಪ್ಡ್ ಸೈಟ್ಸ್ ಫಾರ್ ದ ರಿಮೈನಿಂಗ್ 50% ಅಂತೆ. ಹೇಳ್ಕೊಂಡವ್ರೆ 50% ಲ್ಯಾಂಡ್ ವ್ಯಾಲ್ಯೂ ಕೊಡೋದು, 50% ಸೈಟ್ ಕೊಡೋದು ಇವರಿಗೆ. ಆಮೇಲೆ ರಚನೆ ಆದಮೇಲೆ ಇವತ್ತಿಲ್ಲಿ 30 ವರ್ಷದ್ದು ನಡೀತಾ ಇದೆಯಲ್ಲ ನೈಸ್ ಕಂಪನಿದು, 4,000 ಜನ ಅವತ್ತೇನು ಜಮೀನು ರೈತರು ತಗೊಂಡ್ರು. 1996ರಿಂದ ಶುರು ಮಾಡಿದಾರಲ್ಲ, ಇವತ್ತಾಲೆ 30 ವರ್ಷ ಆಗೋಗಿದೆ. ಅದರ ಪೀರಿಯಡೇ ಮುಗಿದೋಗಿದೆ. ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲರಿಗೂ ಪತ್ರ ಬರೆದಿದ್ದಾರೆ. ಆ ನೈಸ್ ಕಂಪನಿಯವರು ಸೈಟ್ ಕೊಡ್ತೀವಿ ಅಂತೇಳಿ ಇನ್ನೂ ಕೊಟ್ಟಿಲ್ಲ, ಕೊಡಿ ಅಂತ ಹೇಳಿ 30 ವರ್ಷ ಇದೇ ನೈಸ್ ಕಂಪನಿನಲ್ಲಿ 4,000 ಜನ ಅರ್ಜಿ ಇನ್ನೂ ಅವ್ರ ಸೈಟ್ ಕೊಟ್ಟಿಲ್ಲ. ಅವರಿಗೆ ಲ್ಯಾಂಡ್ ಲೂಸರ್ಸ್ ಏನಿದ್ದಾರೆ ಅವ್ರು ಜಮೀನು ಕೊಟ್ರಲ್ಲ ಆ ಪ್ರಾಜೆಕ್ಟ್ಗೆ ಸೈಟ್ ಕೊಡ್ತಕ್ಕಂಥ ಅಗ್ರಿಮೆಂಟ್ ಆಗಿ ಇವತ್ತಿನವರೆಗೆ 30 ವರ್ಷ ಆದರೂ ಸೈಟ್ ಕೊಟ್ಟಿಲ್ಲ. ನಿಮ್ಮನ್ನು ಯಾವ ಗ್ಯಾರಂಟಿ ಮೇಲೆ ನಂಬ್ತೀರಿ? ಈಗ ಇದು ಮಾಡಿದ್ದು ನೀವೇ. ಅವತ್ತು BMICPA ಅಂತಕ್ಕಂಥ ಪ್ರಾಧಿಕಾರ ಮಾಡಿ ಬೆಂಗಳೂರಿನಿಂದ ಶ್ರೀರಂಗಪಟ್ಟಣದವರೆಗೆ ಇವರೇ ಚೇರ್ಮನ್ರು. ಇದೇ ಮಹಾನ್ ಭಾವ, ನಾನಲ್ಲ, ಪಿತಾಮಹ, ಆ ನೈಸ್ ಕಂಪನಿ ಪಿತಾಮಹ. ಅವ್ರಿಗೆ ಸೈಟ್ ಕೊಡಲಿಲ್ಲ. ಈಗ ಹೊಸಕೆರೆ ಇಳೆ ಥರ ಬತ್ತಾವಲ್ಲ ಬೃಹತ್ ಕಟ್ಟಡ, ಅದು ಯಾವುದೋ ಹೆಸರಿನಲ್ಲಿ ಶೋಭಾ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡು ಇದೇ ನೈಸ್ ಕಂಪ್ನಿ ಕೆಣಿ ಹತ್ರ NOC ತಗೊಂಡಿದ್ದೀರಲ್ಲಪ್ಪ. ಯಾರ ಹೆಸರಿಗೆ ತಗೊಂಡ್ರಿ? ಯಾರು ಕೊಟ್ಟವರು? ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರಲ್ಲ. ಯಾಕೆ ನಿಮ್ಮನ್ನು ಜೈಲಿಗೆ ಕಳಿಸ್ತಿಲ್ಲ ಯಾರು? ಇನ್ನೂ ಕಟ್ತಾ ಇದ್ದೀರಲ್ಲ, ಮಾಡಿ ಮೇಲೆ ಕಟ್ತಾ ಇದ್ದೀರಲ್ಲ. ಇವತ್ತು ಈ ರೈತರಲ್ಲಿ ಹೇಳ್ತಾ ಇದ್ದೀರಿ 50% ಕಾಂಪನ್ಸೇಷನ್ನು, 50% ಲ್ಯಾಂಡ್ ಕೊಡ್ತೀರಾ. ಎಷ್ಟು ವರ್ಷ ಆದಮೇಲೆ ಕೊಡ್ತೀರಾ ರೈತನಿಗೆ? ಅವನ ಜಮೀನು ತಗೊಂಡು ಅವನ ಜಮೀನ ಇಲ್ಲೆಲ್ಲ ಅಡ ಇಟ್ಟು ಅದ್ಯಾವುದೋ ಹುಡ್ಕೋ ಬ್ಯಾಂಕಲ್ಲಿ 12,000 ಕೋಟಿ ಸಾಲ ತಗೊಂಡು, ಇದು ನೈಸ್ ಕಂಪ್ನಿನೇ. ಇನ್ನೊಂದು ನೈಸ್ ಪ್ರಜಾಸೇವೆ ಕಂಪ್ನಿ ಇದು ಮಾಡಕ್ಕೆ ಹೊರಟಿರೋದು. ಪದೇ ನಮ್ಮನ್ನ ಕೆಣಕೊಂಡು ಈ ರೀತಿ ಜನಗಳನ್ನ ಯಾಮಾರಿಸಿ ಆ ರೈತರನ್ನ ಬೀದಿಗೆ ತಂದು 450 ದಿವಸ ಆಗಿದೆ. ಅಲ್ಲೆಲ್ಲೋ ಹಂಚಿಪಳ್ಳಿದ ದೊಡ್ಡಿ, ಅಲ್ಲೆಲ್ಲ ಹಂಚಿಪುರದ ದೊಡ್ಡಿಲಿ ಅಲ್ಲಿ ಯಾವುದೋ 4 ಬ್ಯಾನರ್ ಕಟ್ಸಿ ಯಾರೋ 4 ಜನ ರೆಡಿ ಮಾಡ್ಕೊಂಡು
ನಮ್ಮ ಜಮೀನು, ನನ್ನ ಮಕ್ಕಳೆಲ್ಲ ಅಲ್ಲೆಲ್ಲೋ ಬೆಂಗಳೂರಲ್ಲಿ ಕೆಲಸದಲ್ಲವ್ರೆ. ಈಗ ಜಮೀನು ಮಾಡೋಕ್ಕೆ 1000 ರೂಪಾಯಿ 2000 ರೂಪಾಯಿ ಕೂಲಿಯಲ್ಲಿ ಕೊಡೋದು ನಾವು. ರೈತ ಹೇಳಕ್ಕೆ ಸಾಧ್ಯನ ಈ ಮಾತನ್ನ? ಭೂಮಿ ಇಟ್ಕೊಂಡು ಕೂಲಿ ಕೊಡೋಕ್ಕಾಗೋದಿಲ್ಲ. ನಾನು ರೈತರು ಯಾರೂ ಅಲ್ಲಿ 50 ಎಕರೆ 100 ಎಕರೆ ಇಟ್ಕೊಂಡಿಲ್ಲ. ಅಲ್ಲಿ ಯಾವ 1 ಎಕರೆ ಅರ್ಧ ಎಕರೆನಲ್ಲಿ ಜೀವನ ಮಾಡ್ತಾ ಇದ್ದಾನೆ. ಹಸು ಸಾಕೊಂಡಿದ್ದಾರೆ, ಜೋಳ ಬೆಳೀತಾರೆ, ಹಸುಗಳಿಗೆ ರೇಷ್ಮೆ ಬೆಳೀತಾರೆ, ತೆಂಗಿನ ಗಿಡ ಇಟ್ಕೊಂಡಿದ್ದಾರೆ. ಇವತ್ತು ಹಾಲನ್ನು ಉತ್ಪಾದನೆ ಮಾಡಿ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ. ಅಲ್ಲಿ ಯಾರೂ ಅರ್ಧ ಎಕರೆ 1 ಎಕರೆ ಇರೋರು ಕೂಲಿ ಕೆಲಸಕ್ಕೆ ಯಾರನ್ನೂ ಕರ್ಕೊಂಬರಲ್ಲ. ಅವರೇ ಸ್ವಂತ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳುಗಳು ಕೆಲಸ ಮಾಡ್ಕೊತಾರೆ 1 ಗಂಟೆ 2 ಗಂಟೆಯಲ್ಲಿ. ಕೂಲಿಯವರು ಬೇಕಿಲ್ಲ ಅವರಿಗೆ. ನೆನ್ನೆ ನಾನು ನೋಡಿದೆ, ಅಯ್ಯೋ ಎಲ್ಲಿ ತರೋದು ಕೂಲಿ ದುಡ್ಡು ಕೊಡೋದಕ್ಕೆ ಭಾಳ ಆಗ್ಬಿಟ್ಟಿದೆ, ಒಂದು ದಿವಸಕ್ಕೆ 1000 ರೂಪಾಯಿ ಆಗ್ಬಿಟ್ಟಿದೆ. ಅವ್ರು ಯಾರು 1 ಎಕರೆ ಇರೋರು, ಅರ್ಧ ಎಕರೆ ಇರೋರು, 2 ಎಕರೆ ಇರೋರು ಕೂಲಿ ಅವ್ರನ್ನ ಕರ್ಕೊಂಬರಲ್ಲ. ಸ್ವಂತ ಅವರೇ ದುಡಿಮೆ ಮಾಡ್ಕೊತಾರೆ. ಇದು ಯಾವ ರೀತಿ ಜನಗಳನ್ನ ಯಾಮಾರಿಸ್ಲಿಕ್ಕೆ ಎತ್ಕೊಡ್ತೀರಿ? ಇದರಿಂದ ಏನು ಉಪಯೋಗ ಬರಲ್ಲ. ಅದರಿಂದ ಈ ಒಂದು ಪ್ರಾಜೆಕ್ಟ್ ಏನಿದೆ, ನಾನು 2018 ಈ ಪ್ರಾಜೆಕ್ಟ್ ಮಾಡೋದಾಗಿದ್ರೆ ಮಾಡ್ತಿದ್ದೆ. ಯಾತಕ್ಕೆ ನಾನು ಸಿದ್ದರಾಮಯ್ಯನವರೇ, ಸನ್ಮಾನ್ಯ ಶಿವಕುಮಾರ್ ಅವರೇ 9 ಇಂಡಸ್ಟ್ರಿಯಲ್ ಕಾರಿಡಾರ್ಗಳನ್ನು ಕಾಂಪೀಟ್ ವಿತ್ ಚೈನಾ ಅಂತಕ್ಕಂಥ ಹೆಸರಿನಲ್ಲಿ ಕಲಬುರಗಿ, ಬಿದರು, ಅಲ್ಲಿಂದ ಬಳ್ಳಾರಿ, ರಾಯಚೂರು, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಳಗಾವಿ, ಹಾಸನ 9 ಭಾಗದಲ್ಲಿ ಕಾಂಪೀಟ್ ವಿತ್ ಚೈನಾ ಹೆಸರನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸಬ್ಸಿಡಿ ಸ್ಕೀಮ್ಗಳನ್ನು ಕೊಟ್ಟು ಪ್ರಾರಂಭ ಮಾಡಬೇಕು ಅಂತ ನಮ್ಮ ರಾಜ್ಯದ ಬೆಂಗಳೂರು ನಗರದ ಹೊರಭಾಗದಲ್ಲಿ ಮಾಡ್ತಕ್ಕಂಥ ನಿರ್ಧಾರ ನಾನು ಮಾಡ್ಲಿಕ್ಕೆ ಕಾರಣ, ನೀವು 2007ರಲ್ಲಿ ನನಗೆ ಇದು ಕೊಟ್ರಲ್ಲ ಸಲಹೆ, ಆ ಸಲಹೆಯ ಆಧಾರದ ಮೇಲೆ ಬೆಂಗಳೂರಿನಲ್ಲಿ ಈ ಒಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟನ್ನು ನಿಲ್ಲಿಸಿ ಅಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ನಾನು. ಅವತ್ತು 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು 2018ರಲ್ಲಿ ಇಲ್ಲಿ ನಾನು ಯಾವುದೇ ರೀತಿ ರೈತರ ಭೂಮಿ ವಶಪಡಿಸ್ಕೋಬೇಕು ಅಂತ ಹೇಳಿಲ್ಲ. ಈಗ ಹೊರಟಿದ್ದೀರಿ ನೀವು. ಅಲ್ಲಿ ನಮ್ಮ ಕಾಕಾಮ್ರನಹಳ್ಳಿ ಅಂತ ವಿಲೇಜು, ಬಿಡದಿ ಪಕ್ಕದಲ್ಲೇ, ನೆಲ್ಲಿಗುಡ್ಡ ಟ್ಯಾಂಕ್ ಹತ್ರ ಗಾಣಕಲ್ಲು ಇದೆ. ಈಗ ಎಂಥದ್ದು ಪ್ರಾಧಿಕಾರದ ಅಧ್ಯಕ್ಷನ ಮಾಡೋರಲ್ಲ, ಗಾಣಕಲ್ಲು ನಟರಾಜ, ಆ ಊರಿನ ಪಕ್ಕದಲ್ಲೇ ಹೌಸಿಂಗ್ ಬೋರ್ಡ್ ಮನೆಗಳು ಕಟ್ತೀವಿ ಅಂತೇಳಿ ಮಾಡೋರಲ್ಲ. ಇವತ್ತಿನವರೆಗೆ ಒಂದು ಮನೆ ಏನಾದರೂ ಒಂದು ಸೈಟ್ ಖರೀದಿ ಆಗಿದೆ ಅಲ್ಲಿ. ಈಗ ಇಲ್ಲಿ 9,000 ಎಕರೆ ಮಾಡಕ್ಕೆ ಹೊರಟಿದ್ದೀರಲ್ಲ, ಯಾರಿಗೆ ಮಾಡಕ್ಕೆ ಹೊರಟಿದ್ರಿ? ಇಲ್ಲಿ ಬೆಂಗಳೂರು ಸುತ್ತಮುತ್ತ ಮನೆ ಕಟ್ಟಿದಿರಲ್ಲಪ್ಪ ನಿಮ್ಮ ಬಿಡಿಯಿಂದ. ಎಷ್ಟು ಮನೆ ಸೇಲ್ ಮಾಡಿದಿರಿ? ಯಾರು ಬಂದು ತಗೊಂಡವ್ರ ಮನೆನ ನಿಮ್ಮ ಹತ್ರ? ಇಲ್ಲಿ ಅದ್ಯಾವುದೋ ಈಗಲ್ಟನ್ನು ಎಕರೆಗೆ 12 ಕೋಟಿ ಫಿಕ್ಸ್ ಇವರೇ ಮಾಡಿದ್ರು ಕ್ಯಾಬಿನೆಟಲ್ಲಿ. ಈ ರೈತನು ನಾವು ಯಾರು ಕೊಡದೇ ಇರ್ತಕ್ಕಂಥ ಹಣ ಕೊಡ್ತಾ ಇದ್ದೇವೆ, 2 ಕೋಟಿ ಫಿಕ್ಸ್ ಮಾಡಿದ್ದೀವಿ ಹೇಳ್ತೀರಿ. ಪಕ್ಕದ ಈಗಲ್ಟನ್ನು 12 ಕೋಟಿ ಅದು ಖರಾಬ್ ಭೂಮಿಗೆ ಫಿಕ್ಸ್ ಮಾಡಿದಿರಲ್ಲಪ್ಪ, ನೀವೇ ಮಾಡಿಸಿರೋದಲ್ಲಪ್ಪ. ಇಲ್ಲಿ 2 ಕೋಟಿ ಅಂತೆ ಪಕ್ಕದ ಜಮೀನಿಗೆ ಸರ್ಕಾರವೇ ನೋಟಿಫಿಕೇಶನ್ ಮಾಡಿ ಕ್ಯಾಬಿನೆಟ್ನಲ್ಲಿಟ್ಟು 12 ಕೋಟಿ ಕೊಟ್ಟು ಅಂತ ಅಂದ್ಬಿಟ್ಟು ಅವನಿಗೆ ನೋಟಿಸ್ ಕೊಟ್ಟು 900 ಕೋಟಿ ಕಟ್ಟು ಅಂತೇಳಿ ಅವ್ನು ಮನೆ ಹಾಳು ಮಾಡಿದಿರಲ್ಲ. ಅವನು ಯಾರೋ ಅಲ್ಲೇನೋ ಬಂದು ಪಾಪ ಏನೋ ಒಂದು ಈಗಲ್ಟನ್ ಮಾಡ್ದ, ಅಲ್ಲಿ ಮಾಡಿರೋ ಮನೆ ಹಾಳು ಮಾಡಿರೋ ಕೆಲಸ ನಾವು ನೋಡ್ತಾ ಇಲ್ವಾ? ಅದರಿಂದ ನಾನು ಮಾಧ್ಯಮದ ಸ್ನೇಹಿತರಿಗೆ ಇದನ್ನು ಸವಾಲು ಬೇರೆ ಆಗ್ತಾ ಇದ್ರು, ಬರಲಿ ವೇದಿಕೆ ಮೇಲೆ ಎಲ್ಲ ಮಾಡ್ತೀವಿ ಅಂತ. ಬನ್ನಿ ಬಹಿರಂಗಕ್ಕೆ ಹೋಗೋಣ. ನಿಜಕ್ಕೂ ರೈತರು ಒಪ್ಪಿದ್ದಾರೆ, ಇಲ್ಲಿ ಮಾಡಬಾರದು ಮಾಡಿದ್ದೀರಿ. ಅದೇ MLA ಹೋಗ್ಬಿಟ್ಟು ಚೆಕ್ ಕೊಡೋದು ಉಂಟಾ? ಇದ್ಯಾವಾಲಿಂದ ಈ ಹೊಸ ಕಾನೂನು ತಂದ್ರಿ? ಯಾರಾದರೂ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಬೇಕಾದ್ರೆ ಯಾರೋ ನಿಮ್ಮ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ ಇರ್ತಾನಲ್ಲ, SLO, ಅವನು ಅವರ ಹೆಸರಿಗೆ RTGS ಮಾಡಬೇಕು, ಚೆಕ್ ಕೊಡಕ್ಕೆ ಬರಲ್ಲ. ಶಾಸಕರು ಏನು ಇಷ್ಟುದ ದೊಡ್ಡ ಬೋರ್ಡ್ ಇಟ್ಕೊಂಡ್ಬಿಟ್ಟು ಕೊಡ್ತಾ ಇದೀವಿ ನೋಡಿ ಆಗಲೇ ಅಂತ ಹೇಳಿ ಯಾರೋ 6 ಜನಕ್ಕೋ 7 ಜನಕ್ಕೋ ಕೊಟ್ಟು ಏನು ದೊಡ್ಡ
ರೈತರನ್ನ ಉಳಿಸ್ತಕ್ಕಂಥದ್ದಕ್ಕೆ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಶಕ್ತಿ ಕೊಟ್ಟಿದ್ದೀವಿ ಅಂತ ಹೊರಟಿದ್ದೀರಿ. ಇವತ್ತು ಹಿಂದಿನ ಕಲಾಪದಲ್ಲಿ ಸಿದ್ದರಾಮಯ್ಯನವರೇ ಬುದ್ಧಿ ಹೇಳಿ ನೆನ್ನೆ ಇಲ್ಲೆಲ್ಲ ಭಾಷಣ ಮಾಡ್ಕೊಂಡಿದ್ದೀರಿ. 2028ಕ್ಕೂ ಮತ್ತೆ ಕಾಂಗ್ರೆಸ್ ಸರ್ಕಾರವೇ ಏನೋ ಡಿ ಕೆ ಹೆಸರಿನಲ್ಲಿ ಮತ್ತಿನ್ನೊಂದು ಬಾರಿ 28ಕ್ಕೆ ಬರ್ತಾರಂತೆ. ನೆನ್ನೆ ಅಸಹ್ಯ ಆ ರಸ್ತೆ ನೋಡಿದ್ರೆ. ಏನು ಹೇಳಿದಿರಿ ನೀವು? ನಿಮ್ಮ ಸರ್ಕಾರದ ಕಾನೂನಿನ ತಂದಿದ್ದೀರಿ. ಯಾರ ಮೇಲೆ ಕೇಸ್ ಹಾಕಿದಿರಿ? ಇವತ್ತು ಜನ ಓಡಾಡಕ್ಕಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಕಟ್ಟಿದಿರಲ್ಲ ಬ್ಯಾನರ್ಗಳು. ಯಾವನಪ್ಪ ಅಧಿಕಾರಿ? ಯಾರ ಮೇಲೆ ಆಕ್ಷನ್ ತಗೊಂಡಿದ್ದೀರಿ? ಸಣ್ಣ ಪಕ್ಷಗಳು ಯಾವುದೊಂದು ಬೋರ್ಡ್ ಹಾಕೊಂಡ್ರೆ ಕೇಸ್ ಹಾಕ್ತೀರಿ. ಒಂದು ಮಾತು ಹೇಳ್ತೀನಿ, ಇಲ್ಲಿ ನನಗೆ ಗೊತ್ತಿದೆ, ಕಚೇರಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡಲ್ಲ. ಈ ಒಂದು ಪ್ರಾಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಅಲ್ಲೆಲ್ಲೋ ನಾಗರಬಾವಿ ಹತ್ರ ಒಂದು ಬಾಡಿಗೆ ಮನೆ ತಗೊಂಡು ಅಲ್ಲಿ ಕೆಲವು ಪುಡಾರಿಗಳನ್ನ ಇಟ್ಕೊಂಡು ಮಾಫಿಯಾಗಳನ್ನ ಇಟ್ಕೊಂಡು ಅಲ್ಲಿ ವ್ಯವಹಾರ ನಡೆಸ್ಕೊಂಡು ಕೂತಿದ್ದೀರಿ. DC ಕಚೇರಿಯಲ್ಲಿ ಮಾಡ್ತಾ ಇಲ್ಲ. ಎಷ್ಟು ಜನ ಜೈಲಿಗೆ ಹೋಗಕ್ಕೆ ತಯಾರಾಗಬೇಕು, ತಯಾರಾಗಿ ಗೊತ್ತಿದೆ ನನಗೆ. ಇದರಲ್ಲಿ ಡಿನೋಟಿಫಿಕೇಶನ್ ಮಾಡೋದೇನಿದೆ? ನೀವು ಮಾಡ್ಕೊಂಡಿರೋದು ಏನಿದೆ, ಪ್ರಾಜೆಕ್ಟ್ ಕೈ ಬಿಟ್ಟರೆ ಮುಗಿದೋಯ್ತು. 20 ವರ್ಷ ಆಗಿದೆ. ಇನ್ನೆಷ್ಟು ವರ್ಷ ಆಗುತ್ತೆ ಇದು? ಸುಮ್ಮನೆ ಅದು ಮಾಡ್ತೀವಿ ಇದು ಮಾಡ್ತೀವಿ. ಬೆಂಗಳೂರು ನಗರನೇ ನಿಮ್ಮ ಯೋಗ್ಯತೆ ಸರಿಪಡಿಸ್ಕೊಳಕ್ಕಾಗಿಲ್ಲ ಇನ್ನು. ಅಲ್ಲೆಲ್ಲೋ ಭಾಳ ದೊಡ್ಡ ರಸ್ತೆಗಳು ಮಾಡ್ತಾರಂತೆ, ಒಳಚರಂಡಿ ವ್ಯವಸ್ಥೆ ಮಾಡ್ತಾರಂತೆ. ಮೊದಲು ಬೆಂಗಳೂರು ನಗರ ಸರಿ ಮಾಡ್ಕೊಳ್ಳಿ. ಸಿಂಗ್ಪುರ ಮಾಡ್ತೀವಿ ಅಂತ ಹೇಳಿ ಇವತ್ತು ಹಲವಾರು ಪ್ರದೇಶದಲ್ಲಿ ಒಂದು ಗಂಟೆ ಮಳೆ ಆಯಿತು ಅಂದರೆ ಒಂದೊಂದು ಮಂಡಿ ಉದ್ದ ನೀರು. ಮಳೆಗಾಲ ಶುರುವಾಯಿತು ಅಂದರೆ ಅದು ಯಾವುದೋ ಸಾಯಿ ಲೇಔಟು, ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಹೋಟ್ಲಿಗೆ ಹೋಗಿರ್ತಾರೆ ಒಂದೊಂದು ತಿಂಗಳು. ಇದು ನೀವು ಮಾಡಿರೋ ಅಭಿವೃದ್ಧಿ. ಬೆಂಗಳೂರು ನಗರ ಸರಿ ಮಾಡಿದೆ, ಅದೆಲ್ಲ ಅಲ್ಲೆಲ್ಲ ಹೋಗಿ ಟೌನ್ಶಿಪ್ಗಳು ಮಾಡಿ ಈಗೇನಪ್ಪ ಮಾಡ್ತೀರಿ? ಅದೇನೋ ಹೇಳ್ತಿರಲ್ಲ, ಕುಮಾರಸ್ವಾಮಿ ಮುಖ್ಯಮಂತ್ರಿಗೆ ಏನಪ್ಪ ಅರ್ಧ ಅಂತ ಹೇಳಿದಿರಲ್ಲ ಮೊನ್ನೆ ತುಮಕೂರಲ್ಲಿ. ನೀವು ಅರಿತಿರೋದು ಇದೆಯಾ? ಅರಿಯಕ್ಕೆ ಹೊರಟಿರೋದು ರೈತರನ್ನೆಲ್ಲ ತೆಂಗಿನ ಗಿಡ, ಅಡಿಕೆ ಗಿಡ ಕಣ್ಣಿಗೆ ಕಾಣ್ತಾ ಇಲ್ವಾ ನಿಮಗೆ? ಯಾವ ರೀತಿ ಬದುಕ್ತಾ ಇದ್ದಾರೆ ಜನ ಅಂತ ಹೇಳಿ. ಇಲ್ಲಿ ಸಸಿ ನೆಡೋ ಕಾರ್ಯಕ್ರಮ ಬೆಂಗಳೂರಿನಲ್ಲಿ 15 ಲಕ್ಷ ಸಸಿ ನೆಡ್ತಾರಂತೆ. ಆ ಸಸಿ ನೆಡೋದ್ರಲ್ಲೂ ಎಷ್ಟು ದುಡ್ಡು ಹೊಡಿತಾರೋ ಗೊತ್ತಿಲ್ಲ. ಈ ಕಾರ್ಯಕ್ರಮದಲ್ಲಿ ಯಾವಾಗ ಇಲ್ಲ, ಇನ್ನೂ ಈಗ ಶುರು ಮಾಡ್ತಾರೇನು, ಅದಕ್ಕೆ ಅಡ್ವರ್ಟೈಸ್ಮೆಂಟ್. ಅದರಿಂದ ನಾನು ಎಲ್ಲದಕ್ಕೂ ಸಿದ್ಧ ಇದ್ದೇನೆ. ನಾನು ಎಂದೂ ಸಹ ಜನವಿರೋಧಿ ನೀತಿ ಮಾಡ್ತಕ್ಕಂಥದ್ದಕ್ಕೆ ನನ್ನ ಸರ್ಕಾರದಲ್ಲಿ ನಾನು ಆಸ್ಪದ ಕೊಟ್ಟಿಲ್ಲ. 5 ಬಡಾವಣೆ ಘೋಷಣೆ ಮಾಡಿದೆ 2007 ಆಗಸ್ಟ್ ತಿಂಗಳಿನಲ್ಲಿ. ಯಾವೊಂದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಶಿವರಾಮ್ ಕಾರಂತ್ ಬಡಾವಣೆ, ಕೆಂಪೇಗೌಡ ಬಡಾವಣೆ, ವಿಶ್ವೇಶ್ವರಯ್ಯ ಬಡಾವಣೆ, ದೇವರಾಜ ಅರಸು ಬಡಾವಣೆ, ಹೀಗೆ ಬಡಾವಣೆ ಹೊಸ ಬಡಾವಣೆಗಳನ್ನ ರಚನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದು 20 ವರ್ಷ ಆಯಿತು. ಶಿವರಾಮ್ ಕಾರಂತ್ ಬಡಾವಣೆ ಇನ್ನೂ ನೀವು ಮನೆ ಕೊಡಲಿಲ್ಲ. ಕೆಂಪೇಗೌಡ ಬಡಾವಣೆ ಏನಾಗಿದೆ? 20 ವರ್ಷ ಬೇಕಾ? ಈಗಿಲ್ಲಿ ಮಾಡಕ್ಕೆ ಹೊರಟಿದ್ದೀರಲ್ಲ, ಮೊದಲು ರೆಡಿ ಮಾಡಿರೋದನ್ನ ಸರಿಪಡಿಸ್ಕೊಳ್ರಪ್ಪ. ಅಲ್ಲೋಗಿ ಏನು ಮಾಡ್ತೀರಿ? ಭಾಷಣ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ಗೆ ಯಾವ ನಮ್ಮ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅವ್ರ ಪರ್ಮಿಷನ್ ಕೊಟ್ಟಿಲ್ಲ, BWSSB ಅವ್ರ ಪರ್ಮಿಷನ್ ಕೊಟ್ಟಿಲ್ಲ, ಯಾವುದೋ ಏನೋ ಭಾಷಣ ಮಾಡ್ಕೊಂಡಿದ್ದೀರಿ. ಅದೆಲ್ಲ ಆಗಿದೆ, ಅದು ನಮ್ಮ ಕಾಲದಲ್ಲಿ ಮಾಡಿದ್ದೀವಿ. ಇದು ಯಾವ ರೀತಿ ನೀವು ವಿಧಾನಸಭೆ ಕಲಾಪದಲ್ಲಿ ಮಾತಾಡಿದ್ದೀರಿ ಇಲ್ಲಿದೆ. ನಾನೇನು ಸುಳ್ಳು ಹೇಳೋದಲ್ಲ, ತರಿಸಿ ನೋಡ್ಕೊಳ್ಳಿ ಎಲ್ಲ. ಶಿವಕುಮಾರ್ ಅವರೇ ಅವತ್ತೇನೇನು ಭಾಷಣ ಮಾಡಿದ್ರಿ. ಈಗ ನಮ್ಮ ಮೇಲೇನು ಚಾರ್ಜ್ ಮಾಡ್ತಾ ಇದ್ದೀರಿ. ಇದಕ್ಕೆ ತಕ್ಕ ಉತ್ತರ ಕೊಡಬೇಕಾದ ಕಾಲ ಬರುತ್ತೆ, ಭಾಳ ದೂರ ಇಲ್ಲ. ತಿಳ್ಕೊಂಡಿದ್ದೀರಿ. ಏನೋ ಇನ್ನೂ 8 ವರ್ಷ ಇರ್ತಾರಂತೆ. ಯಾರ ಪಾಪ ಶಾಸ್ತ್ರ ಹೇಳೋರು ಇನ್ನು 8 ವರ್ಷ ಅವರೇ ಮುಖ್ಯಮಂತ್ರಿ ಅಂತ ಹೇಳಿ. ಹಳ್ಳಿ ಕಡೆ ಹೋದರೆ ಹೇಳ್ತಾರೆ ಜನ ಏನಿದೆ ಪರಿಸ್ಥಿತಿ ಅಂತ ಹೇಳಿ. ಇಲ್ಲಿ ಬೆಂಗಳೂರು ನಗರದಲ್ಲಿ ಹೋಗಿ ಜನ ಹೇಳ್ತಾರೆ, ದುಡ್ಡಿನ ಲೂಟಿ ಹೊಡೆದು ಚುನಾವಣೆ ಗೆಲ್ಬೋದು ಅಂತ ತಿಳ್ಕೊಂಡಿದ್ದೀರಿ. ಅದಂತೂ ಗೃಹಲಕ್ಷ್ಮಿ ಯೋಜನೆ, ಆ ಯೋಜನೆಗಳಿಂದ ಇವತ್ತೆಲ್ಲ ಅವರಿಗೆಲ್ಲ ಟೋಪಿ ಹಾಕಕ್ಕೆ ಹೊರಟಿದ್ದೀರಿ. ಪಾಪ ಯಾವ ನಮ್ಮ ಅಂಗವಿಕಲರು ವೃದ್ಧಾಪ್ಯ ವೇತನ
ಎಷ್ಟು ಲಕ್ಷ ತೆಗಿಯಕೊಟ್ಟಿದ್ದೀರಿ ಇವತ್ತು? ಯಾತಿಗೆ ತೆಗಿಯಕೊಟ್ಟಿದ್ದೀರಿ? ಈ ಹೆಣ್ಮಕ್ಳದು ಗೃಹಲಕ್ಷ್ಮಿ ಯೋಜನೆ ಜನ ಈಗ 4.5 ಲಕ್ಷ ಅಂತಿದ್ದೀರಿ, ಇನ್ನೆಷ್ಟು ತೆಗಿತೀರೋ ಗೊತ್ತಿಲ್ಲ. ಯಾತಿಗೆ ತೆಗಿಯಕೊಟ್ಟಿದ್ದೀರಿ ಇವೆಲ್ಲ? ಅವತ್ತು ಯೋಚನೆ ಮಾಡಲಿಲ್ವಾ ಇದು ಯಾವ ರೀತಿ ತರಬೇಕು, ಇದನ್ನು ಕೊಡೋದಾದ್ರೆ ಅಂತ ಹೇಳಿ? ದುಡ್ಡಿಲ್ಲ ಖಜಾನೆ ಒಳಗೆ, ಇಲ್ಲಿ ಬೇರೆ ಯೋಜನೆ ಹೆಸರಿನಲ್ಲಿ ಲೂಟಿ ಮಾಡಬೇಕಲ್ಲ ಪರ್ಸೆಂಟೇಜು, ಅದಕ್ಕೆ ಇದನ್ನು ಕಟ್ ಮಾಡಿ ಅಲ್ಲಿ ಪರ್ಸೆಂಟೇಜ್ ಹೊಡೆಯಕ ಇವರೇನೋ ಸತ್ತೋಗವ್ರೆ, ಅದಾಗವ್ರೆ, ಇದಾಗವ್ರೆ ಅಂತ ಕತೆ ಹೇಳಿ ಈಗ ಹೊರಟಿದಿರಲ್ಲ, ಕಾರಣ ಕೊಟ್ಟು